ಶ್ರೀಗುರುಭ್ಯೋ ನಮಃ. ಹರಿ ಓಂ. ಯನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಷ್ವಭಿಜ್ಞಸ್ವರಾಟ್ ತೇನೇ ಬ್ರಹ್ಮ ಹೃದಯ ಆದಿಕವಯೇ ಮುಹ್ಯಂತಿ ಯಂ ಸೂರಯಃ ತೇಜೋ ವಾರಿಮೃದಾಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಯಯತಿ ಹರಿರಚಿಂತ್ಯಃ ಸರ್ವದೇವೈಕವಂದ್ಯಃ ಪರಮಗುರುರಭೀಷ್ಟಾವಾಪ್ತಿತಃ ಸಜ್ಜನಾನಾಂ ನಿಖಿಲಗುಣಗಣಾರುಣೋ ನಿತ್ಯನಿರ್ಮುಕ್ತದೋಷಃ ಸರಸಿಜನಯನೋऽಸೌ ಶ್ರೀಪತಿರ್ಮಾನದೋ ನಃ. ಚಕ್ರಂ ಯಸ್ಯ ಭುಜಾಗ್ರಮೇತ್ಯ ಲಲಿತಂ ವಿದ್ಯುತ್ಪ್ರಭಂ ರಾಜತೆ ಶಂಖೋ ಯಸ್ಯ ವಿರಾಜತೆ ಕರತಳೆ ಸಂಪೂರ್ಣಚಂದ್ರಪ್ರಭಃ ಮಾಲಾ ಯಸ್ಯ ಸಚಂಪಕಾ ಸತಿಲಕಾ ಶಾಶೋಕನೀಲೋತ್ಪಲಾ ಸೋಸ್ಮಾನ್ ಪಾತು ಷಡರ್ಧ ವಿಕ್ರಮಗತಿಸ್ತ್ರೈಲೋಕ್ಯನಾಥೋ ಹರಿಃ. ಪ್ರಥಮೋ ಹನುಮಾನ್ ನಾಮ ದ್ವಿತೀಯೋ ಭೀಮಯೇವ ಚ ಪೂರ್ಣಪ್ರಜ್ಞತೃತೀಯಸ್ತು ಭಗವತ್ಕಾರ್ಯಸಾಧಕಃ ಕಾಮಧೇನುರ್ಯಥಾ ಪೂರ್ವಂ ಸರ್ವಾಭೀಷ್ಟಫಲಪ್ರದ ತಥಾ ಕಲೌ ವಾದಿರಾಜ ಶ್ರೀಪಾದೋ ಭೀಷ್ಟದಃ ಸತಾಂ ಭವತಿ ಯದನುಭಾವಾದಿಡಮೋ ಕೋಪಿ ವಾಗ್ಮಿ ಜಡಮತಿರಭಿಜन्तುರ್ಧ್ಯಾಯತೆ ಪ್ರಾಜ್ಞಮೌಲಿಃ सकलवचनचेतो देवता भारती सा मम वचसि निधत्तां सन्निधिं मानसे च नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये. स्वस्त्यस्तु सतां तन्मङ्गलानि भवन्तु. ಹರಿವಂಶದಲ್ಲಿ ಕೃಷ್ಣ ನಂದಗೋಕುಲದಲ್ಲಿದ್ದ ಎಲ್ಲ ಗೋಪಗರಿಗೆ ಗೋಪಿಯರಿಗೆ ಎಲ್ರಿಗೂ ಕೂಡ ಈ ಪ್ರದೇಶ ಸರಿಯಾಗಿ ಇಲ್ಲ, ಗೋವುಗಳಿಗೆ ಪೂರಕವಾದಂಥ ವಾತಾವರಣ ಇಲ್ಲಿ ಇಲ್ಲ. ಇಲ್ಲೇ ಅನತಿ ದೂರದಲ್ಲಿರುವಂತಹ ಗೋಬ್ರಜ ಅಥವಾ ನಂದವ್ರಜ ಅಂತ ಹೆಸರು, ಅಲ್ಲಿಗೆ ಹೋಗುವ. ಅಲ್ಲಿ ಬೃಂದಾವನ ಅಂತ ಬೆಟ್ಟ ಇದೆ. ಹಾಗಾಗಿ ಅಲ್ಲಿ ಭಂಡೀರ ವೃಕ್ಷಗಳಿದ್ದಾವೆ. ಗೋವುಗಳಿಗೆ ನಮಗೆಲ್ಲ ಅನುಕೂಲಕರವಾದಂಥ ವಾತಾವರಣ, ನಾವಲ್ಲಿಗೆ ಹೋಗುವ ಅಂತ ಹೇಳ್ತಾನೆ. ಹೇಳಿ ಜನರಿಗೆ ಭಯಭೀತಿ ಉಂಟಾಗುವುದಕ್ಕೋಸ್ಕರ ತನ್ನ ದೇಹದಿಂದ ಕೋಟಿಗಟ್ಟಲೆಯ ರೋಮಕೂಪದಿಂದ ತೋಳಗಳನ್ನು ಸೃಷ್ಟಿ ಮಾಡಿ ಕಳಿಸ್ತಾನೆ. ಹಾಗಾಗಿ ಆ ತೋಳಗಳ ಉಪದ್ರವವನ್ನು ತಾಳದೆ ಹೆದರಿದ ಜನ ಹೋಗ್ಲಿಕ್ಕೆ ಒಪ್ಪಿಕೊಳ್ಳುತ್ತಾರೆ. ಮೂಡ್ಲೆ ನಂದಗೋಪ ಒಂದು ಮಂತ್ರಾಲೋಚನೆಯನ್ನು ಮಾಡಿ ಮೊದಲಲ್ಲಿ ಕಳಿಸಿ ಅಲ್ಲಿದ್ದಂಥ ಮುಳ್ಳುಗಳನ್ನೆಲ್ಲ ಕಿತ್ತು ಅಲ್ಲಿ ಆವರಕಗಳನ್ನೆಲ್ಲ ನಿರ್ಮಾಣ ಮಾಡಿ 12 ಅಂದರೆ 1 ಯೋಜನ ದೂರದಷ್ಟು ತನ್ನ ವಿಸ್ತಾರವಾದಂಥದ್ದು ಆ ಮಧ್ಯದಲ್ಲಿ ಆ ಹಟ್ಟಿಯನ್ನೆಲ್ಲ ತಯಾರು ಮಾಡಿ ಅಲ್ಲೆಲ್ಲ ಉಳಿಲಿಕ್ಕೆ ತಾನು ವ್ಯವಸ್ಥೆಯನ್ನು ಮಾಡ್ತಾನೆ. ಹಾಗಾಗಿ ಸಾಮಾನ್ಯವಾಗಿ ಕೃಷ್ಣ 7 ವರ್ಷ ಇರುವಾಗ ಇಲ್ಲಿ ಇಂತಹ ಒಂದು ಘಟನೆ ನಡೆಯುತ್ತೆ. ಮುಂದೆ 13 ವರ್ಷದವರೆಗೂ ಕೂಡ ಆರಾಮವಾಗಿ ಅಲ್ಲಿ ಇದ್ದರು. ಆದರೆ ಒಂದು ದಿನ ಅಲ್ಲಿ ಕಾಡ್ಗಿಚ್ಚು ಆರಂಭ ಆಗತ್ತೆ, ಇಡೀ ಬೆಂಕಿ ಮತ್ತೆ ಸೆಕೆ ಆರಂಭ ಆಗತ್ತೆ. ಹಾಗಾಗಿ ಆ ಸೆಕೆಯಿಂದಾಗಿ ಏನೆಲ್ಲ ಅನಾಹುತ ಆಯಿತು, ಅದಕ್ಕೆಲ್ಲ ಕಾರಣ ಏನು ಅಂತೆಲ್ಲ ತಿಳಿಸ್ತಾ ಇದ್ದಾರೆ. ಎಷ್ಟು ಅಲ್ಲಿ ಒಂದು ವಾತಾವರಣದಲ್ಲಿ ವ್ಯತ್ಯಾಸ ಆಯಿತು ಕೇಳಿದ್ರೆ, ರೇಣವೋ ಬಹುಲಾ ಧೂಮೆ ನೇತ್ರ ಮಾರ್ಗ ವಿರೋಧಿಷ ಅಂತ ಹೇಳಿ ಕಣ್ಣು ಕಾಣದಷ್ಟು ಧೂಳು ಆ ಪ್ರದೇಶದಲ್ಲಿ ಕಾಣಲಿಕ್ಕೆ ಆರಂಭ ಆಯಿತು. ಧೂಳಿನ ಕಣ್ಣುಗಳು ಆ ಗೋಪಿಯರ ಅಥವಾ ಗೋಪರ ಕಣ್ಣಿಗೆ ಬಹಳ ಉಪದ್ರವವನ್ನು ಕೊಡ್ತಾ ಇತ್ತು. ಸೂರ್ಯ ನಡುನೆತ್ತಿಗೆ ಬಂದಾಗ ಬಿಸಿಲಿನ ಬೇಗದಿಂದ ಸಂತಪ್ತರಾಗಿ ಮರದ ಬುಡದಲ್ಲಿ ಆಶ್ರಯಕ್ಕೆಲ್ಲ ಬಂದು ಕುತ್ಕೊಳ್ತಾ ಇದ್ರು. ಇವರು ಮಾತ್ರ ಅಲ್ಲ, ಗೋವುಗಳು ಕೂಡ ಅಷ್ಟೇ. ಮೇವೆಲ್ಲ ಸಿಕ್ಕದೆ ಗುಂಪು ಗುಂಪಾಗಿ ಬಂದು ಅಲ್ಲಿ ನೆರಳನ್ನು ಹುಡುಕುತ್ತಾ ಬಂದು ಕೂತ್ಕೊಳ್ತಾ ಇತ್ತು. ಗೋಪ್ಯ ಕುಂಭೀ ಸಮಾದಾಯ ನೀರೈ ಪೂರ್ಣ ಸಹಸ್ವರ ಔಷ್ಣ್ಯ ರಶ್ಮಿಕರೈಸ್ತಪ್ತಾ ಛಾಯಮಾಶ್ರಿತ್ಯ ತಸ್ಥಿರೇ ಅಂತ. ಎಷ್ಟು ಸೆಕೆ ಆ ಬೇಸಿಗೆಯಲ್ಲಿ ಉಂಟಾಯಿತು ಕೇಳಿದ್ರೆ, ಆ ಕಾಲದಲ್ಲಿ ನೀರು ತರಲಿಕ್ಕೆ ಗೋಪಿಯರು ಹೋಗಿದ್ದಾರೆ. ಹೋದ್ರೆ ಕಿರಿಚಿಕೊಂಡು ಬರ್ತಾ ಇದ್ದಾರಂತೆ. ಈ ಮಡಕೆ ಇದ್ದು ನೀರಿದ್ರು ಆ ಬಿಸಿಲಿನ ಬೇಗೆ ತಡಿಲಿಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ಅತ್ಯಂತ ಸೂರ್ಯನ ಕಿರಣಗಳ ಒಂದು ಶಾಖದಿಂದಾಗಿ ಬೊಬ್ಬೆ ಹೊಡ್ಕೊಂಡು ಬರ್ತಾ ಇದ್ದಾರೆ. ಎಲ್ಲಿ ನೆರಳುಂಟು ಅಲ್ಲಿ ಓಡ್ತಾ ಇದ್ದಾರೆ. ನಿಮಗೆಲ್ಲ ಕಲ್ಪನೆ ಬರಬೇಕು ಕೇಳಿದ್ರೆ, ಕೃಷ್ಣ ಮಠದ ಹೊರಗಡೆ ಹೋದ್ರೆ ಗೊತ್ತಾಗತ್ತೆ. ಮಧ್ಯಾಹ್ನದ ಹೊತ್ತಿಗೆ ಆ ಬಿಸಿಲಿಗೆ ಕಾಲಿಡ್ಲಿಕ್ಕಾಗೋದಿಲ್ಲ. ಆಗ ಓಡಿಕೊಂಡು ಎಲ್ಲಿ ನೆರಳಿರ್ತದೆ ಅಲ್ಲಿಗೆ ನಾವು ಹೋಗಿ ಕೂತ್ಕೊಳ್ತೇವೆ. ಅದೇ ರೀತಿಯಾಗಿ ಈ ಗೋಪಿಯರು ಆ ನೀರು ಹೊತ್ತುಕೊಂಡು ಬರುವವರು ಓಡಿ ಹೋಗ್ತಾ ಇದ್ದಾರಂತೆ. ವಸ್ತ್ರ ಜಲಾರ್ಧೈ ಸತತಂ ವಾಹಯಂತ್ಯಃ ಕರಾನ್ ಪೃಥೂನ್ ಜಲಬಿಂದೂನ್ ಅಂಗಗತಾನ್ ಶೀತಲಾನ್ ಅಮಲಾನ್ ಮುಹುಃ
ನೀರಿನಿಂದ ಒದ್ದೆಯಾದ ವಸ್ತ್ರಗಳಿಂದ ಮತ್ತೆ ಉಟ್ಟುಕೊಂಡು ಬರ್ತಾ ಇದ್ದಾರೆ ಸೆಕೆಗೆ ಅಂತ. ಕೈಯನ್ನೆಲ್ಲ ಆ ಬಟ್ಟೆಯನ್ನು ತಾಗಿಸಿ ಒದ್ದೆ ಮಾಡಿ ಉಳಿದ ದೇಹ ಏನು ಅದು ಒಣಗಿ ಹೋಗ್ತಾ ಉಂಟು, ಅದರಲ್ಲಿ ಕೈಯಲ್ಲಿ ಒದ್ದೆಯನ್ನು ಮತ್ತೆ ಅಂಟಿಸಿಕೊಳ್ತಾ ಇದ್ದಾರೆ. ಅಂದ್ರೆ ಒದ್ದೆ ಬಟ್ಟೆ ಹಾಕಿಕೊಂಡು ಬಂದಿದ್ದಾರೆ. ಅದಲ್ಲದೆ ಉಳಿದ ಭಾಗಗಳು ಬಿಸಿಲಿಗೆ ಅದು ಕರಟಿ ಹೋಗ್ತಾ ಉಂಟು. ಹಾಗಾಗಿ ಏನು ಮಾಡಿದ್ರು, ಒದ್ದೆ ಬಟ್ಟೆಯನ್ನು ಕೈಯಲ್ಲಿ ಹೀಗೆ ಮುಟ್ಟೋದು, ಆಮೇಲೆ ಮೈಯನ್ನೆಲ್ಲ ತಿಕ್ಕೋದು. ಇಷ್ಟು ಸೆಕೆ ಇತ್ತು. ಮತ್ತೆ ನೀರನ್ನು ಆಗಾಗ ಕುಡಿತಾ ಇದ್ದದ್ದು ಮಾತ್ರ ಅಲ್ಲ, ಆ ಮಡಕೆಯಿಂದ ನೀರು ತಂದ್ರೆ ಬೇಕು ಅಂತಲೇ ಆಚೀಚೆ ಹಂದಾಡ್ಸೋದು. ಯಾಕೆ? ಆ ನೀರು ಮೈ ಮೇಲೆ ಬೀಳಲಿ ಅಂತ ಹೇಳ್ತಾರೆ. ಬಿಸಿಲು ತಡೆಲಾರದೆ ತಮ್ಮ ದೇಹದ ಮೇಲೆ ನೀರನ್ನು ಹಾಕಿಕೊಳ್ಳುತ್ತಾ ಇದ್ರು. ಆದಾಯ ಪಥಿ ಗೋಪಾಲ ಅಸ್ಯ ಶೋಷನ್ ನಿರಾಸಿರೆ ಮೃಣಾಲೇರ್ ದೇಹಜಂ ಕುಕ್ಷಿಂ ನೀಡಸ್ಥಾಶ್ಚ ವಿಹಂಗಮಾಹ. ಗೋಪಾಲಕರೆಲ್ಲ ಆ ಬಿಸಿಲಿನ ಬೇಗೆಯನ್ನು ತಡೆದುಕೊಳ್ಳಲಾರದೆ ಕಮಲದ ನಾಳ ಉಂಟಲ್ಲ, ಅದರ ರಸವನ್ನು ತೆಗೆದು ತಮ್ಮ ಅಂಗಾಂಗಗಳಿಗೆ, ಮುಖಗಳಿಗೆಲ್ಲ, ಹೊಟ್ಟೆಗೆಲ್ಲ ಲೇಪಿಸಿಕೊಳ್ತಾ ಇದ್ರಂತೆ. ಅಷ್ಟು ತಂಪು ಅಂತ ಅರ್ಥ. ಹಕ್ಕಿಗಳೆಲ್ಲ ಗೂಡನ್ನು ಬಿಟ್ಟು ಹೊರಗೇನೆ ಬರ್ತಾ ಇರಲಿಲ್ಲ, ಅಷ್ಟು ಬಿಸಿಲು, ಅಷ್ಟು ಸೆಕೆ ಉಂಟಾಗಿತ್ತು. ಇದೆಲ್ಲ ನಮಗೆ ಅನುಭವ ಆಗುವುದು ಕಡಿಮೆ. ಪರಶುರಾಮ ಕ್ಷೇತ್ರದಲ್ಲಿದ್ದವರಿಗೆ ನಮಗೆ ಎಲ್ಲವೂ ಕೂಡ ಒಂದೇ ರೀತಿ ಇರುತ್ತದೆ ಅಂತ, ಏರುಪೇರು ಅಂತ ಇಲ್ಲ. ಆದ್ರೆ ಉತ್ತರ ಭಾರತದಲ್ಲಿ ಹಾಗೆಲ್ಲ, ಚಳಿ ಅಂದ್ರೆ ಚಳಿ, ಸೆಕೆ ಅಂದ್ರೆ ಸೆಕೆ ಇರತ್ತೆ. ಹಾಗಾಗಿ ಹೇಳ್ತಾರೆ, ಮೃಳಾಳ ಅಂದ್ರೆ ನಳಿನೀರುಹ ಅಂತ. ಈ ಕಮಲದ ದಂಟು ಉಂಟಲ್ಲ, ಅದರ ರಸ, ಅದು ಮೂತ್ರಕೃಚ್ಛ ವಿಕಾರದಲ್ಲಿ ರಕ್ತವಾಂತಿ ದೋಷಗಳನ್ನೆಲ್ಲ ಪರಿಹರಿಸುವ ಶಕ್ತಿ ಅದಕ್ಕೆ ಇದೆ, ಔಷಧೀಯ ಗುಣಗಳಿದ್ದೆ. ಹಾಗಾಗಿ ಅದನ್ನೆಲ್ಲ ಲೇಪಿಸಿಕೊಳ್ತಾ ಇದ್ರು. ನೋಡಿ, ಅವರಿಗೆಲ್ಲ ಗೊತ್ತಿತ್ತು. ಗಾಡು ಮೇಡುಗಳಲ್ಲಿ ಓಡಾಡುವವರಿಗೆ ಆ ಗಿಡಗಳದ್ದು ಮದ್ದು ಏನು ಎಂತ ಅಂತ ಗೊತ್ತಿತ್ತು. ಅತ್ಯುಷ್ಣ ಗರ್ಘರವಾಹ ಶುಷ್ಕಪರ್ಣ ವಿವಾಹಿನಾಹ ವಿನೇರ್ದ್ರ ಭೃಢಂತ್ರಸ್ತಾಹ ದಾವರೂಕ್ಷೈ ಸಮಾಹತಾಹ. ಇನ್ನು ಅತ್ಯಂತ ಬಿಸಿಲಿನಿಂದಾಗಿ ಸಂತ್ರಸ್ತವಾದ ಸರ್ಪಗಳುಂಟಲ್ಲ, ಅವುಗಳು ಯಾವಾಗಲೂ ತಂಪಿದ್ದಲ್ಲಿ ಹೋಗಿ ಕೂತ್ಕೊಳ್ಳೋದು ಅಂತ ಲೆಕ್ಕ. ಅವುಗಳು ಎಲ್ಲಿ ಹೋಗಬೇಕು? ಒಣಗಿ ಹೋದ ಎಲೆಗಳ ಒಳಗೆ ಬಂದು ಕೂತ್ಕೊಳ್ತಾ ಇತ್ತಂತೆ, ಬಿಸಿಲಿಗೆ ತಡ್ಕೊಳ್ಳಿಕ್ಕಾಗದೆ. ಅದು ಘರ್ ಘರ್ ಅಂತ ಶಬ್ದ ಮಾಡ್ತಾ ಇತ್ತು ಅಂತ ಕೊಡ್ತಾರೆ, ಘರ್ಘರವಾಹ ಅಂತ. ಅಂದ್ರೆ ಹಾವುಗಳದರಲ್ಲಿ ನೋಡಿ, ಆ ತರಗಲೆಯಲ್ಲಿ ಹೋದ್ರೆ ನಮಗೂ ಶಬ್ದ ಕೇಳುತ್ತೆ, ಗರಗರ ಅಂತ ಶಬ್ದ ಕೇಳುತ್ತೆ. ನಮಗೆ ಹೆದರಿಕೆ ಆಗಿಬಿಡ್ತದೆ, ಎಂಥದ್ದು ಬಂತಪ್ಪ ಅಂತ, ಸರಸರ ಅಂತ. ಹೀಗೆ ಬಿಸಿಲಿಗೆ ಹೆದರಿ ಅವುಗಳು ಒಳಗೆ ಹೋಗ್ತಾ ಇತ್ತು. ಭಯಂಕರವಾದ ಕಾಡ್ಗಿಚ್ಚಿನಿಂದ ಬೇಯಲ್ಪಟ್ಟಂಥದ್ದು, ಆಹಾರವಿಲ್ಲದೆ ಅವುಗಳು ಶಬ್ದ ಮಾಡ್ತಾ ಇದ್ದದ್ದು. ಸುಮ್ಮನೆ ಅಲ್ಲ, ಒಂದು ಕಡೆಯಿಂದ ಬೆಂಕಿ, ಇನ್ನೊಂದು ಕಡೆಯಿಂದ ಬಿಸಿಲು, ಇನ್ನೊಂದು ಕಡೆದೆಲ್ಲ ಒಣಗಿ ಹೋದಂತಹ ಗಿಡಗಳು. ಪುಷ್ಪೈರ್ ವಿಭೀತಕೈ ಕ್ಲಿನ್ನಾ ಜಗತ್ ಪ್ರಾಣಹರಾ ಸಮಂ ಕಿಂಪಾಕ ಜಲಗಂಧಾಢ್ಯಾ ಪಾಲಯಂತೋ ಮೃಗದ್ವಿಜಾ. ಇನ್ನು ಎಲ್ಲರ ಪ್ರಾಣವನ್ನೇ ಕಿತ್ತುಕೊಡುತ್ತಾವೆ ಬಿಸಿಲು ಎನ್ನುವಷ್ಟು ಬಿಸಿಲಿತ್ತಂತೆ. ಹಾಗಾಗಿ ಅವರು ಏನು ಮಾಡ್ತಾರೆ, ಎಲ್ಲ ಈ ಮೃಗಗಳು, ಪಕ್ಷಿಗಳು, ಅವುಗಳೆಲ್ಲ ತಾರೀ ಮರದ ಪುಷ್ಪಗಳನ್ನು, ಇಲ್ಲಿ ವಿಭೀತಕೈ ಅಂತ ಹೇಳ್ತಾರೆ. ವಿಭೀತಕ ಅಂದ್ರೆ ಅದು ಸಾಮಾನ್ಯವಾಗಿ ಹರಿತಕಿ, ವಿಭೀತಕಿ, ಆಮಲಕಿ ಅಂತ 3 ಔಷಧೀಯ ಗುಣಗಳಲ್ಲದು. ತ್ರಿಫಲ ಅಂತ ಉಪಯೋಗ ಮಾಡ್ತಾರೆ ಆಯುರ್ವೇದದಲ್ಲಿ. ಹಾಗಾಗಿ ಅಳಲೆಕಾಯಿ ಅಂತ ಕರೀತಾರೆ. ಅಂಥದ್ರಲ್ಲಿ ಅವುಗಳ ಪುಷ್ಪಗಳ ರಸವನ್ನು ತೆಗೆದು, ಹಾಗೆಯೇ ಕಿಂಶಕ ವೃಕ್ಷ ಅಂತ ಹೇಳಿದ್ರೆ, ಕಿಂಪಾಕ ಜಲಗಂಧಾಢ್ಯೈ ಅಂತ. ಕಿಂಶುಕ ವೃಕ್ಷ ಅಂತ ಅಂದ್ರೆ ಪಾಲಾಶ ವೃಕ್ಷ, ಅಂತಹ ಮುತ್ತಗದ ವೃಕ್ಷ, ಅವುಗಳ ತೊಗಟೆಯ ರಸಗಳಿಂದ ಅವರು ಜೀವನವನ್ನು ನಿರ್ವಹಿಸ್ತಾ ಇದ್ರು. ಅಂದ್ರೆ ತುಂಬಾ ಉಷ್ಣ ಆದಾಗ ಏನು ಮಾಡಬೇಕು ಕೇಳಿದ್ರೆ, ಇಂತಹ ಇದನ್ನು ವಿಭೀತಕ ಅಥವಾ ಕಿಂಶುಕದ ರಸವನ್ನು ಉಪಯೋಗ ಮಾಡ್ತಾ ಇದ್ರು. ಅಲ್ಲಿ ಹೇಳ್ತಾರೆ, ವಿಭೀತಕ ಅಂದ್ರೆ ಅದಕ್ಕೆ ಕಲಿವೃಕ್ಷ ಅಂತ ಹೆಸರು. ಯಾಕೆ ಕಲಿವೃಕ್ಷ ಹೇಳಿದ್ರೆ, ಋತುಪರ್ಣ ರಾಜ ಮತ್ತೆ ಈ ನಲ ಚರಿತ್ರೆಯಲ್ಲಿ ಬರುವಾಗ ಅಕ್ಷವಿದ್ಯೆಯನ್ನು ಪಡೆದ ಬಳಿಕ ಈ ಕಲಿ ಇದ್ದಾನಲ್ಲ, ಈ ಹೋಗಿ ವೃಕ್ಷದಲ್ಲಿ ಹೋಗಿ ಕೂತಂತೆ. ಹಾಗಾಗಿ ಅದಕ್ಕೆ ವಿಭೀತಕಕ್ಕೆ, ಅಳಲೆಕಾಯಿ ಪಂಡಿತರು ಅಂತಲೇ ಪ್ರಸಿದ್ಧ. ಹಾಗಾಗಿ ಅದಕ್ಕೆ ಬಹಳ ಗುಣ ಉಂಟು. ಆದ್ರೆ ಅಲ್ಲಿಗೆ ಹೋಗಿ ಸೇರಿಕೊಂಡಿತು, ಕಲಿವೃಕ್ಷ ಅಂತ ಹೇಳ್ತಾರೆ. ಪ್ರಾತರ್ ವಿಭೀತ ಕಚ್ಚಾಯ ಹಂದಿ ಪುಣ್ಯಂ ಪುರಾಕೃತಂ ಅಂತ ಹೇಳ್ತಾರೆ. ಬೆಳಗಿನ ಹೊತ್ತಿನಲ್ಲಿ ಆ ಅಳಲೆಕಾಯಿ ಮರದ ಬುಡದಲ್ಲಿ ಹೋಗಿ ಮಲಗಬಾರದಂತೆ, ಹೋಗಿದ್ರೆ ನಮ್ಮ ಪುಣ್ಯ ಎಲ್ಲ ಹೋಗತ್ತೆ ಅಂತ ಕೊಡ್ತಾರೆ. ಹಾಗೆ ಅಂತೇಳಿ ವಿಭೀತಕ ವೃಕ್ಷದ ಪುಷ್ಪ, ಫಲ ಎಲ್ಲ ಅನೇಕ ರೋಗಗಳಿಗೆ ಅದು ಔಷಧವನ್ನು ಕೊಡುತ್ತೆ. ಕಫವನ್ನು ಕರಗಿಸುವ ಸಾಮರ್ಥ್ಯ, ಉಷ್ಣತೆಯನ್ನು ಪರಿಹಾರ ಮಾಡುವ ಸಾಮರ್ಥ್ಯ ಈ ಬೀಜಕ್ಕೆ ಇದೆ. ನಮ್ಮ ತುಳುವಿನಲ್ಲಿ ಹೇಳ್ತಾರೆ ಶಾಂತಿಕಾಯಿ ಅಂತ ಕರೀತಾರೆ. ಹಳ್ಳಿಯಲ್ಲೆಲ್ಲ ಇದ್ದವರೆಲ್ಲ ಹೋಗಿ ಹೋಗಿ ತಿಂತಾ ಬರ್ತಾ ಇರ್ತಾರೆ. ತಿನ್ಲಿಕ್ಕೆ ಒಳ್ಳೆಯ ಗೇರು ಬೀಜದ ಒಳಗಿನ ತಿಂದಾಗೆ ಆಗತ್ತೆ. ಆದರೆ ಅದು ಮಹಾಪಿತ್ತ. ಹಾಗಾಗಿ ಅವುಗಳನ್ನು ಎಷ್ಟು ತಿನ್ನಬೇಕು ಅಷ್ಟೇ ತಿನ್ನಬೇಕು. ಹೀಗೆ ಹೂಗಳ ರಸಗಳನ್ನು ತಿಂದು ಪಕ್ಷಿಗಳು ಅವುಗಳಿಗೆ ದಣಿವಾಗತ್ತೆ. ಆಗ ಏನು ಮಾಡುವುದು ಅವುಗಳಿದ್ರೆ, ಪಾಲಾಶ ವೃಕ್ಷದ್ದು
ಕಿಂಶುಕ ಅಂತ ನೋಡಿದ್ರೆ ಅದು ಗಿಳಿಯ ಹಾಗೆ ಕಾಣುತ್ತೆ, ಕಿಂಶುಕ ಅಂತಲೇ ಅದಕ್ಕೆ ಹೆಸರು. ಹಾಗಾಗಿ ಅವುಗಳೇನು ಮಾಡ್ತಾರೆ, ಅದರ ತೊಗಟೆಯ ರಸವನ್ನು ಅವುಗಳು ಹೀರ್ತಾ ಇದ್ರಂತೆ. ಅದಕ್ಕೆ ಬ್ರಹ್ಮವೃಕ್ಷ ಅಂತ ಕರೀತಾರೆ. ಯಾಕೆ? ಮುತ್ತಗದ ಎಲೆ, ಅದು ಬ್ರಹ್ಮವೃಕ್ಷ ಅಂತ ಕರೀತಾರೆ. ಸಮಿತ್ತುಗಳಲ್ಲಿ ಅತ್ಯಂತ ಶ್ರೇಷ್ಠವಾದದ್ದು ಶುಶ್ರವ. ಶುಶ್ರವ ಅಸಿ ಅಂತ ಉಪನಯನದಲ್ಲಿ ಆ ಸುತ್ತ ನೀರು ಹಾಕಿ ಆ ಗಿಡವನ್ನು ಬೆಳೆಸಬೇಕು ಅಂತ ಉಂಟು. ಈಗ ಗಿಡವತ್ರ ಹೋಗುದೇ ಇಲ್ಲ ಪಾಲಾಶ ವೃಕ್ಷದ ಹತ್ರ. ಮತ್ತೇನು ಮಾಡ್ತೇವೆ ಕೇಳಿದ್ರೆ, ಪಾಲಾಶದ ಕಡ್ಡಿ ಇದ್ರೆ ಅದನ್ನು ಮಧ್ಯದಲ್ಲಿಟ್ಟು ಅದಕ್ಕೆ ನಾವು ಸುತ್ತು ಬರ್ತಾ ಇರ್ತಾರೆ. ನಿಜವಾಗಿ ಆ ಪಾಲಾಶ ಗಿಡಕ್ಕೆ ಹೋಗಿ ಅಲ್ಲಿ ನೀರು ಹಾಕಿ ಅದನ್ನು ಬೆಳೆಸಬೇಕು. ಯಾಕೆ ಕೇಳಿದ್ರೆ, ಅದು ವೇದ ಶ್ರವಣ ಮಾಡಿದ ವೃಕ್ಷ. ವೇದಾಧ್ಯಯನ ಮಾಡುವಾಗ ಪಾಲಾಶ ವೃಕ್ಷದ ಬುಡದಲ್ಲಿ ವೇದಾಧ್ಯಯನ ಆಗಿತ್ತು. ಹಾಗಾಗಿ ವೇದವನ್ನು ಆ ಪಲಾಶ ವೃಕ್ಷ ಕೇಳಿತ್ತು. ಹಾಗಾಗಿ ಆ ವೃಕ್ಷದ ಸೇವನೆ, ಅದರಿಂದ ಹೋಮ ಮಾಡಿತು, ಅದನ್ನು ಉಪಯೋಗ ಮಾಡಿತು ಕೇಳಿದರೆ ನಮಗೂ ಕೂಡ ವೇದ ಜ್ಞಾನ ಎನ್ನುವಂಥದ್ದು ಬರುತ್ತೆ. ಇತಃ ಕ್ವಚಿತ್ ತತಃ ಸದ್ಯ ತಥೋನ್ಯತ್ರ ಪುನಃ ಪುನಃ ವಾತ ಬಭುರ್ಮಹಾವೇಗಾ ಕಾಲಯಂತೋ ರಜೋ ದಿಶಃ. ಭಯಂಕರವಾದ ಗಾಳಿ ಆಚೆ ಈಚೆ ಬೀಸ್ತಾ ಇತ್ತು ಅಂತ ಹೇಳ್ತಾರೆ. ತತಸ್ಸದ್ಯ ತಥೋನ್ಯತ್ರ ಪುನಃ ಪುನಃ. ಇಲ್ಲಿಂದ ಅಲ್ಲಿ ಗಾಳಿ ಹೋದ್ರೆ ಅಲ್ಲಿಂದ ಇಲ್ಲಿ ಗಾಳಿ ಬರ್ತದೆ. ಬರುವ ಗಾಳಿ ಯಾವುದು ಕೇಳಿದ್ರೆ ಉಷ್ಣ ಗಾಳಿ. ದಶ ದಿಕ್ಕುಗಳಲ್ಲಿಯೂ ಕೂಡ ಧೂಳು ತುಂಬಿಕೊಂಡಿತ್ತು. ಅದಕ್ಕೋಸ್ಕರವೇ ಹೇಳ್ತಾರೆ, ಉತ್ತರ ಭಾರತ ಕಡೆಗೆ ಹೋದಾಗ ಎದೆಯನ್ನು ಮುಚ್ಚಿಕೊಳ್ಳಿ. ಯಾಕೆ ಕೇಳಿದ್ರೆ, ಆ ಉಷ್ಣ ಗಾಳಿಗೆ ಎದೆಯನ್ನು ಒಡ್ಡಿತು ಕೇಳಿದ್ರೆ ಹಾರ್ಟೇ ಅಟ್ಯಾಕ್ ಆಗಿ ಹೋಗುತ್ತೆ, ಅಥವಾ ರಕ್ತನಾಳ ಒಡೆದು ಹೋಗುತ್ತೆ ಬಿಸಿಲಿನ ಬೇಗೆಗೆ. ಅಂತಹ ಬಿಸಿಲು ಆ ಕಾಲದಲ್ಲಿ ಇತ್ತು. ಆಗ್ನೇಯಂ ತೇಜ ಏವೈ ತತ್ ಪ್ರಸೃತಂ ಮಾಧವಸ್ಯ ಚ ವರ್ಧಮಾನೆ ಮಹಾಘರ್ಮೆ ಜಗತಃ ಕ್ಷೋಭಹೇತುಕೆ. ಜಗತ್ತನ್ನೇ ಕ್ಷೋಭೆ ಮಾಡುವ, ಅಡಿಮೇಲು ಮಾಡುವಂತಹ ಬಿಸಿಲು ದಿನ ದಿನಕ್ಕಿಂತ ಅಧಿಕವಾಗ್ತಾ ಇತ್ತು. ವಸಂತ ಮಾಸ ಬೇರೆ. ಹಾಗಾಗಿ ವಸಂತ ಮಾಸದಲ್ಲಿ ಅಗ್ನಿ ತೇಜಸ್ಸೇ ಎಲ್ಲ ಕಡೆ ವ್ಯಾಪಿಸುವ ಹಾಗೆ ಆಯಿತು ಅಂತ. ಅಂದ್ರೆ ವಸಂತ ಮಾಸ ಅಂದ್ರೇನೆ ಸ್ವಲ್ಪ ಉಷ್ಣ, ಅಲ್ಲಿ ಮತ್ತೆ ಆಗ್ನೇಯಾಸ್ತ್ರ ಬಿಟ್ರೆ ಹೇಗಾಗಬಹುದು? ಆ ರೀತಿಯಾಗಿ ಆ ಸೆಖೆ ಇತ್ತು. ಕೇಶವೇ ಜಗತಾಮೂಲೆ ಸ್ಥಿತೇ ವೃಂದಾವನೇ ಬನೆ ವ್ಯಾಧಿರ್ ಗೋಪಕುಲೆ ತತ್ರ ಬಭೂವ ತುಮುಲೋ ಮಹಾನ್. ಜಗತ್ತಿಗೆ ನಾಯಕನಾದ ಕೇಶವನೇ ಅಲ್ಲಿದ್ದಾನೆ ವೃಂದಾವನದಲ್ಲಿ. ಕ ಅಂದ್ರೆ ಬ್ರಹ್ಮ, ಈಶ ಅಂದ್ರೆ ರುದ್ರ. ಬ್ರಹ್ಮರುದ್ರರನ್ನು ವರ್ತಯತಿ, ತಾನು ನಿಯಮನ ಮಾಡ್ತಾನೆ, ಅವನೇ ವಿಷ್ಣು. ಹಾಗಾಗಿ ಅಂತಹ ಕೇಶವ ವೃಂದಾವನದಲ್ಲಿ ಇರುವಾಗಲೇ ಇಂತಹ ಒಂದು ಸೆಕೆಗಾಲ ಉಂಟಾಯಿತು. ಅಷ್ಟು ಮಾತ್ರ ಅಲ್ಲ, ಅದನ್ನ ವ್ಯಾಧಿ ಗೋಪಕುಲೆ ತತ್ರ ರೋಗಗಳು ಉಂಟಾಯ್ತಂತೆ. ನೋಡಿ, ಯಾವುದಾದ್ರೂ ಅಷ್ಟೇ ಒಂದು ಅತಿ ಆಯಿತು ಕೇಳಿದ್ರೆ ಅದು ಅನಾರೋಗ್ಯಕ್ಕೆ ಕಾರಣ ಆಗಿ ಬಿಡತ್ತೆ. ಆದ್ದರಿಂದ ಬಹಳ ದೊಡ್ಡ ಸಂಕಷ್ಟದಲ್ಲಿ ಆ ಜನ ಸಿಕ್ಕಿದ್ರು. ಯಾವ ರೋಗ ಹೇಗೆಲ್ಲ ಬಂತು ಅಂತ ಹೇಳ್ತಾರೆ. ವ್ಯಾಧಯೋ ವಿವಿಧಾಕಾರಾ ಗೋಷು ಗೋಪಾಲಕಾದಿಷು ಪ್ರಾದುರ್ಬಭೂರ್ಬಹವೋ ಘರ್ಮಕಾಲ ಉಪಸ್ಥಿತೆ. ಬೇಸಿಗೆ ಕಾಲ ಬಂದಾಗ ಗೋಪಾಲಕರಲ್ಲಿಯೂ ಗೋವುಗಳಲ್ಲಿಯೂ ಎರಡರಲ್ಲಿಯೂ ಕೂಡ ಅನೇಕ ಬಗೆಯಾದಂಥ ವ್ಯಾಧಿಗಳು ಉಂಟಾಯಿತು, ರೋಗಗಳು ಉಂಟಾಯಿತು ಅಂತ ಹೇಳ್ತಾರೆ. ಇವತ್ತು ನಾವು ಕೊರೋನಾ ಇತ್ಯಾದಿ ರೋಗಗಳೇನು ಬರುತ್ತೆ, ಇದೆಲ್ಲವೂ ಉಲ್ಲೇಖ ಆಯುರ್ವೇದ ಗ್ರಂಥಗಳಲ್ಲಿ ಎಲ್ಲ ಬರುತ್ತೆ. ಒಂದು ಜನಪದೋಧ್ವಂಸ ಅಂತ ಒಂದು ಪ್ರಕರಣ. ಊರನ್ನು ನಾವು ಸುಸ್ಥಿರವಾಗಿ ಇಟ್ಟುಕೊಳ್ಳದೇ ಇದ್ರೆ, ಪ್ರಕೃತಿಯನ್ನು ನಾವು ಚೆನ್ನಾಗಿ ಇಟ್ಟುಕೊಳ್ಳದೇ ಇದ್ರೆ ಏನೆಲ್ಲ ರೋಗಗಳು, ಸಾಂಕ್ರಾಮಿಕ ರೋಗಗಳು ಬರ್ತವೆ, ಅದರಿಂದ ಏನೆಲ್ಲ ಆಗತ್ತೆ ಎನ್ನುವಂಥದ್ದೆಲ್ಲ ಅಲ್ಲಿ ಅದನ್ನು ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಅದೇ ರೀತಿಯಾದ ಅನುಭವವನ್ನು ನಾವು ಕೊರೋನಾ ಕಾಲದಲ್ಲಿ ನಾವು ಕಂಡಿದ್ದೇವೆ. ಅದೇ ರೀತಿಯಾಗಿ ಇಲ್ಲಿಯೂ ಕೂಡ ಇಂತಹ ರೋಗಗಳು ಬಂದಿದೆ. ಅದರಿಂದ ದನಗಳಿಗೆ, ಕರುಗಳಿಗೆ, ಮನುಷ್ಯನಿಗೆ ಎಲ್ರಿಗೂ ಉಪದ್ರವ ಆಗಿದೆ. ಮಹಿಷ್ಯಶ್ಚ ಭೃಶಂ ತಪ್ತಾಹ ಜ್ವರಾತಿ ಸಾರಮೂರ್ಛಿತಾಹ ಸಹಸಾ ಪ್ರಪತಂತಿ ಸ್ಮ ವಜ್ರಭಿನ್ನ ನಗ ಇವ. ಹೇಳ್ತಾರೆ, ಎಮ್ಮೆಗಳಿಗೂ ಕೂಡ ಅತಿಸಾರ ಎನ್ನುವಂಥ ವಾತರೋಗ ಬಂದಿದೆ ಅಂತ ಹೇಳ್ತಾರೆ. ಜ್ವರದಿಂದ ಮೂರ್ಛಿತರಾಗಿದ್ದಾರೆ ಅಂತ ಹೇಳ್ತಾರೆ. ಸಾಮಾನ್ಯವಾಗಿ ದನಗಳಿಗಿಂತಲೂ ಎಮ್ಮೆ ಸ್ವಲ್ಪ ಗಟ್ಟಿ ಅಂತ ಲೆಕ್ಕ. ಆದರೆ ಅಂಥದ್ದಕ್ಕೆ ರೋಗ ಬಂದಿದೆ, ಇನ್ನು ಬೇರೆ ದನಗಳಿಗೆಲ್ಲ ಏನು ಅಂತ ಹೇಳ್ತಾರೆ. ಬಹಳ ಬೇಸಿಗೆಯಿಂದಾಗಿ ಬಳಲಿ ಬೆಂಡಾಗಿ ನೆಲಕ್ಕೆ ಒರಗಿದಂತೆ ಈ ದನ ಮತ್ತೆ ಎಮ್ಮೆಗಳೆಲ್ಲ. ಅದು ಹೇಗೆ? ವಜ್ರ ಭಿನ್ನ ನಗ ಇವ. ವಜ್ರಾಯುಧವನ್ನು ಹಿಡ್ಕೊಂಡು ಬಂದ ಇಂದ್ರ ಬೆಟ್ಟಗಳ ರೆಕ್ಕೆಯನ್ನು ತುಂಡು ಮಾಡಿದಾಗ ಎಲ್ಲ ನೆಲಕ್ಕೆ ಒರಗಿತು. ಅದೇ ರೀತಿಯಾಗಿ ಈ ದನ ಎಮ್ಮೆಗಳೆಲ್ಲ ನೆಲದಲ್ಲಿ ಬಿದ್ದು ಬಿಟ್ಟಿದ್ದಾವೆ. ಸ್ತಬ್ಧಾ ರೋಮಾಕ್ಷಿ ಪಕ್ಷ್ಮಾಣು ಲಂಬಕರ್ಣ ಶಿರೋಧರಾ ಸ್ರವದಕ್ಷಿ ಮುಖಪ್ರಾಣ ಘ್ರಾಣ ದಂತೈ ಕಟಕಟಾಯಿತೈ. ಪ್ರತಿಯೊಂದು ಪ್ರಾಣಿಗಳ ರೋಮಗಳು, ಕಣ್ಣುಗಳು, ರೆಪ್ಪೆಗಳು ಎಲ್ಲ ಸ್ತಬ್ಧ ಆಗಿ ಬಿಟ್ಟಿದೆ. ಚಲನೆಯೇ ಇಲ್ಲ. ಅದು ನೋಡಿದರೆ ಸತ್ತಿದ ಹುಕ್ಕೆ ಬೆದಕಿದ ಅಂತ ಗೊತ್ತಾಗುದಿಲ್ಲ. ಆ ರೀತಿ ಆಯಿತು ಅಂತ ಹೇಳ್ತಾರೆ.
ಕಿವಿ ಮತ್ತೆ ತಲೆ ಕುತ್ತಿಗೆ ಎಲ್ಲ ಜೋತು ಬಿದ್ದಿದೆ. ನಮ್ಮಲ್ಲಿ ಒಂದು ಹೇಳುವುದೊಂದುಂಟು, ಪ್ರಾಣಿಗಳಾಗ್ಲಿ ದನ ಆಗ್ಲಿ ಅಥವಾ ಬೆಕ್ಕೆ ಇರಲಿ, ತಲೆ ಅಡ್ಡ ಹಾಕಿದ್ರೆ ಹೇಳಿದ್ರೆ ಇನ್ನು ಬದುಕುದು ಕಷ್ಟ ಅಂತ. ಅದು ತಲೆ ಅಡ್ಡ ಹಾಕಿತ್ತು ಇನ್ನು ಹೋಯ್ತು ಅಂತ, ಆ ರೀತಿಯಾದ ಪರಿಸ್ಥಿತಿ ಅಲ್ಲಿ ಇತ್ತು ಅಂತ ಹೇಳ್ತಾರೆ. ಆಯಾ ಮುಖಗಳಲ್ಲಿರುವ ಇಂದ್ರಿಯಗಳು, ಕಣ್ಣು, ಮೂಗು, ಕಿವಿ ಇತ್ಯಾದಿಗಳೆಲ್ಲ ಮುಖದಿಂದ ರಸಗಳು ಅಂದ್ರೆ ರಕ್ತ ಮತ್ತೆ ರಸಗಳು ಜಿನುಗುತ್ತಾ ಉಂಟು ಅಂತ ಹೇಳ್ತಾರೆ. ಹಲ್ಲಂತೂ ಕಟಕಟ ಅಂತ ಶಬ್ದ ಮಾಡ್ತಾ ಇದೆ, ದಂತೈಹಿ ಕಟಕಟಾಯಿತೈಹಿ ಅಂತ ಹೇಳ್ತಾರೆ. ಅಂದ್ರೆ ಅಷ್ಟು ತಡ್ಕೊಳ್ಳಿಕ್ಕಾಗದೆ ಇರುವಂತ ಭೀಕರವಾದ ರೋಗಗಳು ಅಲ್ಲಿ ಬಂದಿದೆ. ಅಪೂರ್ಣ ಪರ್ಣಾ ಪಶವೋ ನೆಚ್ಚಂತೋ ಯವಸಂತ್ರಣಂ ಅಭೀಕ್ಷ್ಣಂ ಜಪಲಾಂಗಾಶ್ಚ ಪರಿನಿಮ್ನಾಕ್ಷಿ ಮಂಡಲಾಹ. ಎಲ್ಲ ಪಶುಗಳು, ಪ್ರಾಣಿಗಳು, ಜಿಂಕೆ ಎಲ್ಲವೂ ಕೂಡ ಏನು ಕೇಳಿ ಎಲೆ ಇಲ್ಲ, ಹಾಗಾಗಿ ಅಪೂರ್ಣವಾಗಿ ಅದನ್ನು ಜಗಿತಾ ಇತ್ತು ಅಂತ ಹೇಳ್ತಾರೆ. ದನ ಎಮ್ಮೆಗಳು ಅಂದ್ರೆ ಪೂರ್ತಿ ಜಗಿಲಿಕ್ಕೆ ಸಾಮರ್ಥ್ಯ ಇಲ್ಲ, ಏನು ತಿಂದ್ರು ಅರ್ಧಂಬರ್ಧ ಜಗಿತಾ ಇತ್ತು. ಧಾನ್ಯಗಳನ್ನಾಗ್ಲಿ ಹುಲ್ಲನ್ನಾಗ್ಲಿ ಯಾವ ಪ್ರಾಣಿಯೂ ಕೂಡ ಬಯಸ್ತಾ ಇರಲಿಲ್ಲ. ತಿನ್ನೋದೆಲ್ಲಿಗೆ, ನಮಗೆ ಅನಾರೋಗ್ಯ ಇದ್ರೆ ತಿನ್ನೋದೇ ಬೇಡ ಅಂತ ಅನಿಸತ್ತೆ. ಇವುಗಳು ಹಾಗೆ ಹೊಟ್ಟೆ ತಿಂತಾ ಇರಲಿಲ್ಲ. ಬಹಳವಾದಂಥ ಆಹಾರದಲ್ಲಿ ಚಾಪಲ್ಯ ಎಲ್ಲ ಇದ್ದದ್ರಿಂದ ಪ್ರಾಣಿಗಳ ಕಣ್ಣು ಉಂಟಲ್ಲ ಅದು ಅಂತರಿಕ್ಷದಲ್ಲಿ ತೇಳ್ತಾ ಇತ್ತಂತೆ, ಅಂದ್ರೆ ಆಕಾಶವನ್ನು ನೋಡ್ತಾ ಇತ್ತು ಅಂತ. ಅಂತೂ ಆಹಾರವನ್ನು ಬಯಸ್ಲಿಲ್ಲ, ಬಿದ್ದುಕೊಂಡ್ರೆ ಸಾಕು ಅಂತ ಆ ದನಗಳಿಗೆ ಇದಕ್ಕೆಲ್ಲ ಅನ್ನಿಸ್ತಾ ಇತ್ತು ಅಂತ ಕೊಡ್ತಾರೆ. ಕ್ರಂದಮಾನಾಶ್ಚ ತಿಷ್ಠಂತಿ ಶೈತಾಶ್ಚ ಸಹಸ್ರಶಃ ಭೂಮೋ ಪರಿಪತಂತಿಶ್ಚ ಸಂತ್ರಯಂತ್ಯಶ್ಚಕ್ರಂತ್ಯಪಿ. ಕ್ರಂದಮಾನಾಶ್ಚ ತಿಷ್ಠಂತಿ, ಇದ್ದಂತಹ ದನಗಳು ಪ್ರಾಣಿಗಳು ಎಲ್ಲ ನಿಂತುಕೊಂಡು ಕಿರುಚಾಡ್ತಾ ಇದ್ದ. ಎಷ್ಟು ಸಾವಿರ ಸಂಖ್ಯೆಯಲ್ಲಿ ಪ್ರಾಣಿಗಳು ಕಿರುಚಾಡ್ತಾ ಇದ್ದಾವೆ. ಈ ಬಿಸಿ ತಡ್ಕೊಳ್ಳಿಕ್ಕಾಗದೆ ಕೆಲವೆಲ್ಲ ಭೂಮಿಯಲ್ಲೇ ಬಿದ್ದವು, ಕೆಲವೆಲ್ಲ ಜೊಲ್ಲು ರಸ ಸುರಿಸ್ತಾ ಮಲಮೂತ್ರವನ್ನು ವಿಸರ್ಜಿಸ್ತಾ ಕೂತುವು. ಏವಂ ವಿಧೈ ಅಹೋಭಿಶ್ಚ ಪಂಚಶೈಭಿಶ್ಚರತೈರಭೂತ್ ಮಹಿಷಾಣಾಂ ಗವಾಂಶ್ಚಾಪಿ ದಾರುಣಂ ಮೃತ್ಯುಭೀಷಣಂ. ಈ ರೀತಿಯಾಗಿ ಭಯಂಕರವಾದ ಜ್ವರ ಎನ್ನುವ ರೋಗ ಪ್ರಾಣಿಗಳಲ್ಲಿ 5-6 ರಾತ್ರಿಗಳಲ್ಲಿ ತಲೆದೋರಿ ಆಮೇಲೆ ಉಳ್ಬಣಗೊಳ್ಳುವಂಥದ್ದು. ಹೀಗೆ ಎಮ್ಮೆಗಳಿಗೆ, ಗೋವುಗಳಿಗೆ, ಕರುಗಳಿಗೆ, ಗೋಪಾಲಕರಿಗೆ ಎಲ್ರಿಗೂ ಕೂಡ ಮೃತ್ಯುಪ್ರಾಯವಾದಂಥ ಭಯಂಕರವಾದ ರೋಗ ದಾರುಣಂ ಮೃತ್ಯುಭೀಷಣಂ ಅಂತ ಆವರಿಸಿಕೊಂಡಿತು. ಇವತ್ತು ಕೊರೋನಾ ಗಿರೋನ ಇತ್ಯಾದಿಗಳೆಲ್ಲ ಬಂದ್ರು ಹಾಗೆ, ಈಗ ಕಾಲುಬಾಯಿ ರೋಗಗಳು, ಇನ್ನೊಂದು ನುಸಿ ರೋಗಗಳು ಎಲ್ಲವೂ ಉಂಟು. ಎಲ್ಲವೂ ಬಂದ್ರೆ ಈ ರೀತಿಯಾಗಿಯೇ ಕಾಣಿಸಿಕೊಳ್ತಾ ಇದೆ. ಅಪೂರ್ವಮೇವ ಸಹಸಾ ಗೋಪಾಲಾನ ಬಹುದ್ಭಯಂ ಪಾಲಯಾನೆ ಗೋವಿಂದೇ ಗೋಪಾಲೈ ಸಹ ಗೋಗಣಂ. ಆದರೆ ಇದು 10 ರೋಗವನ್ನು ಬಲ್ಲಂತಹ ಅಲ್ಲಿ ಪಂಡಿತರೆಲ್ಲ ಇದ್ರು, ಗೋಪಾಲಕರೆಲ್ಲ ಇದ್ರು. ಆದರೆ ಇದೊಂದು ಅಪೂರ್ವವಾಗಿ ಅವರಿಗೆ ಕಂಡಿತ. ಅಂದ್ರೆ ಇಷ್ಟರವರೆಗೆ ಈ ರೀತಿಯಾದಂಥ ರೋಗಗಳೇ ಬರಲಿಲ್ಲ. ನಾವು ಹೇಳ್ತಾವಲ್ಲ ಕೊರೋನಾ ಇತ್ಯಾದಿ ರೋಗಗಳು, ಮಹಾಮಾರಿ ಎಲ್ಲಿಂದ ಬಂತೇನು ಇಷ್ಟರವರೆಗೆ ನಮಗೆ ಗೊತ್ತೇ ಇಲ್ಲ. ಆ ಲಾಕ್ಡೌನ್ ಅಂತೆ, ನಗರವನ್ನು ನಿಲ್ಲಿಸುವಂಥದ್ದು, ಜನ ಓಡಾಡುವುದು ನಿಲ್ಲಿಸುವಂಥದ್ದು, ಇದು ಎಂದಿಗೂ ಕೂಡ ನಾವು ಕಾಣಲೇ ಇಲ್ಲ. ಆದರೆ ಈ ನಮ್ಮ ಕಾಲಘಟ್ಟದಲ್ಲಿ ಅಂಥದ್ದನ್ನೀಗ ನಾವು ಕಾಣ್ತಾ ಇದ್ದೇವೆ. ಅದಕ್ಕೋಸ್ಕರ ಹೇಳ್ತಾ ಇದ್ದಾರೆ ಇಲ್ಲಿ ಕೂಡ 10 ರೋಗಗಳನ್ನು ಬಲ್ಲಂತಹ ಗೋಪಾಲಕರು ಕೂಡ ಇದನ್ನು ಇದಕ್ಕೆ ಚಿಕಿತ್ಸೆ ಕೊಡೋದು ಅಂತ ಕಾಣ್ತಾ ಇಲ್ಲ ಅಂತ ಹೇಳ್ತಾರೆ. ಆಮೇಲೆ ಗೋವಿಂದನ ಜೊತೆಗೆ, ಕೃಷ್ಣನ ಜೊತೆಗೆ ಗೋಪಾಲಕರ ಸಮುದಾಯ ಬಂದರೂ ಕೂಡ ಅವರಿಗೆ ಇಂತಹ ಆಪತ್ತನ್ನು ತಡಿಲಿಕ್ಕೆ ಆಗ್ಲಿಲ್ಲ. ಸವತ್ಸಾನಾಂ ಗವಾಮೇವಂ ವ್ಯಾಧಯಶ್ಚ ಪೃಥಗ್ವಿಧಾಃ ಅಪ್ರಜ್ಞಾತಾಃ ಪ್ರದೃಶ್ಯಂತ ವೃದ್ಧ ಗೋಪಾಲ ಪಂಡಿತೈಹಿ. ಕರುಗಳಿಗೆ ಮತ್ತೆ ಗೋವುಗಳಿಗೆ ಬೇರೆ ಬೇರೆ ವಿಧವಾದಂಥ ವ್ಯಾಧಿಗಳು ಉಂಟಾಯಿತು, ರೋಗಗಳು. ಈಗ ಒಂದು ನಾವು ಹೇಳ್ತಾರೆ ಸೈಡ್ ಎಫೆಕ್ಟ್ ಅಂತ, ಒಂದರಿಂದ ಬಂದದ್ರಿಂದ ಅದಕ್ಕೇನೊಂದು ಮದ್ದು ತಗೊಂಡ್ರು, ಅಥವಾ ಇನ್ನೊಂದೇನೋ ಆಯಿತು, ಅದರಿಂದ ಚರ್ಮ ರೋಗಗಳು ಬಂತು, ಇನ್ನೊಂದು ಅಜೀರ್ಣ ಬಂತು, ಹೀಗೆ ಬೇರೆ ಬೇರೆ ರೋಗಗಳು ಬಂತು. ವ್ಯಾಧಯಶ್ಚ ಪೃಥಗ್ವಿಧಾಃ, ಬೇರೆ ಬೇರೆ ರೋಗಗಳು ಹುಟ್ಟಿಕೊಂಡಿತು. ಹೀಗಾಗಿ ಅಲ್ಲಿದ್ದಂಥ ಅಪ್ರಜ್ಞಾತಾ ಪ್ರದೃಶ್ಯಂತ, ಯಾರು ವೃದ್ಧ ಗೋಪಾಲ ಪಂಡಿತರೆಲ್ಲ ಇದ್ರು, ಗೋಪಾಲ ವೈದ್ಯರೆಲ್ಲ ಇದ್ರು, ಗೋವೈದ್ಯರಿದ್ರು, ಗೋಪಾಲ ವೈದ್ಯರೂ ಇದ್ರು. ಇವರಿಗೆಲ್ಲ ಈ ರೋಗಕ್ಕೆ ಹೇಗೆ ಔಷಧ ಕೊಡುದಪ್ಪ ಅಂತ ಡಯಾಗ್ನೋಸೇ ಸರಿಯಾಗ್ತಾ ಇರಲಿಲ್ಲ ಹೇಳ್ತಾರೆ. ನೋಡಿ, ಸರಿಯಾಗಿ ಅಪ್ರಜ್ಞಾತ, ಜ್ಞಾತ ಆದ್ರೆ ಅದಕ್ಕೆ ಮದ್ದು ಕೊಡುವುದು, ಇದು ಎಂತ ಅಂತಲೇ ಗೊತ್ತಾಗ್ಲಿಲ್ಲ. ಹೌದಲ್ಲ, ಎಂತ ಅಂತಲೇ ಗೊತ್ತಾಗುದಿಲ್ಲ ಮಾರ್ರೆ ಅಂತ ಹೇಳ್ತಾ ಇದ್ರು. ಹಾಗಾದ್ರೆ ಹಿಂದೆಗೂ ಹೀಗೆಗೂ ವ್ಯತ್ಯಾಸ ಇದೆ. ಹಿಂದೆ ಹಳಲೇಕಾಯಿ ಪಂಡಿತರು ಅಂತ ಹೇಳುದು, ಅಂದ್ರೆ ಅವರು ಪಂಡಿತರು, ಜೋಯಿಸರು ಹೌದು, ಮಂತ್ರವೂ ಮಾಡ್ತಾರೆ, ಮತ್ತೆ ಈ ಔಷಧಗಳನ್ನು ಕೊಡ್ತಾರೆ, ಪಥ್ಯವೂ ಹೇಳ್ತಾರೆ, ಎಲ್ಲದೂ ಮಾಡ್ತಾ ಇದ್ರು. ಈಗ ಹಾಗಲ್ಲ, ಎಲ್ಲ ಸ್ಪೆಷಲೈಸೇಷನ್. ಒಬ್ಬ ಹೇಳಿದ್ರೆ ಅದು ಅದಕ್ಕೆ ಮಾತ್ರ, ಅವರ ರೋಗ ಹೇಳಿದ್ರೆ ಎಲ್ರಿಗೂ ಕೊಡ್ತಾ ಇದ್ರು. ಅದಕ್ಕೆ ವ್ಯತ್ಯಾಸ. ಆಂಗ್ಲ ಮಾಧ್ಯಮದ ಒಂದು ಔಷಧಕ್ಕೂ
ಈ ಆಯುರ್ವೇದ ಔಷಧಕ್ಕೂ ಏನು ವ್ಯತ್ಯಾಸ ಕೇಳಿದ್ರೆ, ಒಂದು ರೋಗಕ್ಕೆ ಔಷಧ, ಇನ್ನೊಂದು ರೋಗಿಗೆ ಔಷಧ. ರೋಗ ಅಂದ್ರೆ ತಲೆನೋವು, ಎಲ್ಲ ಅನಾಸಿನಿ ತಕೊಳ್ಳಿ ಅಂತ ಆಯ್ತು. ತಲೆನೋವು ಯಾರಿಗೆ ಬರ್ಲಿ ಅನಾಸಿನಿ ತಕೊಳ್ಳಿ ಅಂತ. ಇದು ರೋಗಕ್ಕೆ ಔಷಧ. ನಾವು ಹಾಗಲ್ಲ, ರೋಗಿಗೆ ಔಷಧಿ ಕೊಡ್ಬೇಕು. ಯಾರಿಗೆ ತಲೆನೋವು ಬಂತು, ಯಾವಾಗ ತಲೆನೋವು ಬಂತು, ಎಲ್ಲಿಂದ ಬಂತು, ಎಲ್ರಿಗೂ ತಲೆನೋವಿಗೆ ಒಂದೇ ಮದ್ದಲ್ಲ. ಮತ್ತೆ ವಾತ ಪ್ರಕೃತಿಯವರಿಗೆ ತಲೆನೋವು ಬಂದ್ರೆ ಒಂದು ಮದ್ದು, ಪಿತ್ತ ಪ್ರಕೃತಿಯವರಿಗೆ ಇನ್ನೊಂದು ಮದ್ದು, ಚಳಿಯಿಂದ ತಲೆನೋವು ಬಂದ್ರೆ ಅದಕ್ಕೆ ಇನ್ನೊಂದು ಮದ್ದು. ಹೀಗೆ ಆ ರೋಗಿಗಳನ್ನು ನೋಡಿಕೊಂಡು ಅವರ ದೇಹ ಪ್ರಕೃತಿಯನ್ನು ಕಂಡು ಅದಕ್ಕೆ ಔಷಧಗಳನ್ನು ಕೊಡುವ ಕ್ರಮ. ಹಾಗಾಗಿ ಇವರು ಹೇಳ್ತಾ ಇದ್ದಾರೆ, ಅಲ್ಲಿದ್ದ ಪಂಡಿತರು ಏನು ಮಾಡಿದ್ರು, ಮಂತ್ರ ಇಷ್ಟ ವಿಷಜ ಮುಖ್ಯೈ ಭೀಷಜ ಶಾಸ್ತ್ರಯುಕ್ತಿಭಿ ಯತಮಾನಾಶ್ಚ ಗೋಪಾಲ ನಶೇಕುಸ್ತಾನ್ನಿವಾರಿತುಂ ಹೇಳ್ತಾರೆ. ವೈದ್ಯ ಶ್ರೇಷ್ಠರೆಲ್ಲ ಮಂತ್ರ ಗಿಂತ್ರ ಜಪ ಗಿಪ ಎಲ್ಲ ಮಾಡಿದ್ರಂತೆ. ಸ್ತಂಭನ ಮಾಡುವಂತ ಮಂತ್ರಗಳೆಲ್ಲಿದ್ದಾವೆ, ಅದು ರೋಗ ಜಾಸ್ತಿ ಆಗಬಾರದು, ಧನ್ವಂತರಿ ಮಾಡಿ, ಅಯಮ್ಮೆ ಹಸ್ತೋ ಭಗವಾನ್, ಇದು ಮಾಡಿ ಅದು ಮಾಡಿ ಅಂತ. ವೇದವ್ಯಾಸ ಏಕಾಕ್ಷರ ಮಂತ್ರ ಎಲ್ಲ ಇದೆ, ಅದೆಲ್ಲ ರೋಗ ಗುಣ ಆಗ್ಲಿಕ್ಕೆ ಒಳ್ಳೆ ಔಷಧಗಳು. ಮಾನಸಿಕ ಆಯ್ತು ಕೇಳಿದ್ರೆ ಗಣಪತಿ ಮಂತ್ರಗಳು, ಹೀಗೆಲ್ಲ ತುಂಬಾ ಪ್ರಯೋಗ ಮಾಡಿದ್ರು ಕೂಡ ಏನು ಕಡಿಮೆ ಆಗ್ಲಿಲ್ಲ. ಮಂತ್ರಗಳಿಂದ, ವೈದ್ಯರಿಂದ, ಔಷಧಗಳಿಂದ ಇಲ್ಲ. ಕೆಲವರು ಶಾಸ್ತ್ರ ಯುಕ್ತಿಗಳನ್ನು ಮಾಡಿದ್ರು. ನೀವು ನೋಡಿ, ಬೆಳಿಗ್ಗೆ ಬೇಗ ಏಳ್ಬೇಕು, ನೀವು 11 ಗಂಟೆ ಒಳಗೆ ಎಲ್ಲ ಕೆಲಸ ಮುಗಿಸ್ಬೇಕು, ಆಮೇಲೆ ನೀವು ಉಂಟಲ್ಲ ರಾತ್ರಿ 5 ಗಂಟೆ ನಂತರ ಹೊರಗೋಗ್ಬೇಕು. ಇಂಥದ್ದೆಲ್ಲ ಶಾಸ್ತ್ರ ಯುಕ್ತಿಗಳನ್ನು ಮಾಡಿದ್ರು. ಆ ಬಿಸಿಲಿಗೆ ಹೋಗಬಾರ್ದು ಅಂತೆಲ್ಲ ಏನು ಮಾಡಿದ್ರು, ರೋಗವನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ನಾವೀಗ ಕೊರೋನಾ ಬಂದಾಗ ಮಾಡಿತ್ತಲ್ಲ, ಹೊರಗೆ ಹೋಗಬಾರ್ದು, ಹೋದ್ರು ಕೂಡ ಒಬ್ಬರನ್ನು ಮುಟ್ಟಬಾರ್ದು, ಹತ್ರ ಸೇರಬಾರ್ದು, ಹೆಚ್ಚು ಜನ ಹೋಗಬಾರ್ದು, ಇಂಥದ್ದೆಲ್ಲ ಅದೇ ರೀತಿಯಾಗಿ ಮಾಡಿದ್ರು ಕೂಡ ತಡಿಲಿಕ್ಕಾಗ್ಲಿಲ್ಲ. ನಶೇ ಕುಸ್ತಾನ್ನಿವಾರಿತುಂ, ಅದನ್ನು ನಿವಾರಣೆ ಮಾಡ್ಲಿಕ್ಕೆ ಸಮರ್ಥರಾಗಲಿಲ್ಲ. ಕೃತ್ವಾ ಚಾಂಗೇಶು ದಹನಂ ಶಿಲಾ ವೇದಾಂಶ್ಚ ತದ್ವಿಧು ಕುರ್ವಾಣಾಃ ಬಹುಳಂ ಯತ್ನಂ ನವ್ಯಾಧಿಂ ಪ್ರತಿಚಕ್ರಿರೆ. ಇನ್ನು ಆ ಕೃತ್ವಾ ಚ ಅಂಗೇಶು ದಹನಂ, ಕೆಲವು ಟ್ರೀಟ್ಮೆಂಟ್ ಉಂಟು ಹಳ್ಳಿಗಳಲ್ಲಿ. ಏನು ಮಾಡಬೇಕು, ಬರೆ ಎಳಿಬೇಕು ಅಂತ ಹೇಳ್ತಾರೆ. ಈ ಪ್ರಾಣಿಗಳಿಗೆಲ್ಲ ಅನಾರೋಗ್ಯ ಆದ್ರೆ ಅವುಗಳಿಗೆ ಅಗ್ನಿ ಚಿಕಿತ್ಸೆ ಅಂತ ಹೇಳ್ತಾರೆ. ಅಕ್ಷಿರೋಗೇತು ಸಂಪ್ರಾಪ್ತೆ ಕರಡಂ ಛಿಂದ್ಯ ಗುದಂ ದಹೇತ್ ಅಂತ ಇರುದು. ಕಣ್ಣು ರೋಗ ಎಲ್ಲ ಬಂದ್ರೆ ಅದಕ್ಕೆ ಬರೆ ಎಳಿಬೇಕು ಹಿಂಬದಿಗೆ ಅಂತ ಹೇಳ್ತಾರೆ. ಹಾಗಾಗಿ ಕರ್ಣಂ ಛಿಂದ್ಯಾತ್, ಕಣ್ಣನ್ನೆಲ್ಲ ಅದನ್ನು ಇದು ಮಾಡಬೇಕು, ಎಳಿಬೇಕು, ಕಬ್ಬಿಣದ ಸಲಾಕೆಯಿಂದ ಅದನ್ನು ಎಳಿಬೇಕು ಅಂತ ಹೇಳಿದ್ರೆ. ಕಿವಿಗೆ ತೂತು ಮಾಡ್ಬೇಕು, ಕಿವಿ ನೇತಾಡ್ತದೆ ಅಲ್ಲೆಲ್ಲ ತೂತು ಮಾಡ್ಬೇಕು, ಹೀಗೆ. ಹಾಗಾಗಿ ಅಂಥದ್ದೆಲ್ಲ ಔಷಧಗಳನ್ನು ಹೇಳ್ತಾರೆ. ಯಾವುದಕ್ಕೆ, ಪ್ರಾಣಿಗಳಿಗಾಗುವಾಗ. ಹಾಗಾಗಿ ಹೇಳ್ತಾರೆ, ಅಂಥದ್ದೆಲ್ಲ ಮಾಡಿದ್ರು. ಗೋವುಗಳಿಗೆ ಬಿಸಿ ಮಾಡಿ ಬರೆ ಎಲ್ಲ ಎಳೆದ್ರಂತೆ. ಕಲ್ಲಿನಿಂದ ಕೆಲವು ಇಂದ್ರಿಯಗಳನ್ನೆಲ್ಲ ಚುಚ್ಚಿದ್ರಂತೆ. ಅನೇಕ ಕ್ರಮದ ಚಿಕಿತ್ಸಾ ವಿಧಾನ ಪ್ರಯತ್ನ ಪೂರ್ವಕ ಮಾಡಿದ್ರು ಕೂಡ ನವ್ಯಾಧಿಂ ಪ್ರತಿಚಕ್ರಿರೆ, ರೋಗಕ್ಕೆ ಪ್ರತಿ ಔಷಧವನ್ನು ಕೊಡ್ಲಿಕ್ಕಾಗ್ಲೇ ಇಲ್ಲ. ತಥೋ ವಿಷಣ್ಣಮಭವದ್ ಗೋಪಾಲಾನಾಂ ತತಃ ಕುಲಂ ಸಬಾಲ ವೃದ್ಧ ಸ್ತ್ರೀಕಂ ವ್ಯಾಕುಲಂ ವ್ಯಾಧಿನಾ ಸ್ವಯಂ. ಸಮಸ್ತ ಗೋಪಾಲಕರು ಗೋಕುಲದೇ ಕೂಡ ಪ್ರಾಣಿಗಳಿಂದ ಉಂಟಾದ ಈ ರೋಗದಿಂದ ದುಃಖಿತರಾದ್ರದ್ದು. ಎಷ್ಟೋ ಸಲ ಹೇಳೋದು, ನನಗೇನು ಬೇಕಾದ್ರೂ ಬರ್ಬೇಕು, ಆ ಪ್ರಾಣಿಗಳಿಗೆ ಬರಬಾರ್ದಪ್ಪ, ಆ ನಾಯಿಗೆ, ಆ ದನಕ್ಕೆ, ಆ ಬೆಕ್ಕಿಗೆ ಅದನ್ನು ತಡ್ಕೊಳಿಕ್ಕಾಗೋದಿಲ್ಲ, ನೋಡ್ಲಿಕ್ಕಾಗೋದಿಲ್ಲ ಅಂತ. ಹಾಗೆ ಗೋಪಾಲಾನಂತ ತಕ್ಕುಲಂ ವಿಷಣ್ಣಮಭವತ್, ಅವರಿಗೆ ಬಹಳ ದುಃಖ ಆಗಿದೆ. ವ್ಯಾಧಿಯಿಂದಾಗಿ ಸಮಸ್ತ ಗೋಪಾಲಕರ ಮತ್ತೆ ಗೋಪಿಯರ ಸಮುದಾಯದಲ್ಲಿ, ವೃದ್ಧರ ಸಮುದಾಯದಲ್ಲಿ ಕಳವಳ ಉಂಟಾಗಿದೆ. ಅಯ್ಯೋ ಇನ್ನೇನು ಗತಿಯಪ್ಪ ಅಂತಾಗಿದೆ. ವೃಷಮಾರ್ತಮಭೂತ್ರಸ್ಥಂ ಸನ್ನಿಪಾತ ಜ್ವರಾರ್ಧಿತಂ ಸರ್ವಮರ್ಮಾತಿಗತಯ ಮಹಾವೇದನೆಯ ಯುತಾಹ. ಈ ಜ್ವರದಿಂದ ಆ ಪ್ರಾಣಿಗಳು ಕೂಡ ಬಹಳವಾಗಿ ಹಿಂಸೆಯನ್ನು ಪಟ್ಟಿದ್ದಾವೆ. ಸೆಕೆ, ಬಾಯಾರಿಕೆ ಎಲ್ಲ ಆಗ್ತಾ ಉಂಟು. ಕೂತ್ಕೊಳ್ಳಿಕ್ಕಾಗುವುದಿಲ್ಲ, ನಿಂತುಕೊಳ್ಳಿಕ್ಕಾಗುವುದಿಲ್ಲ, ನಿದ್ದೆ ಬರುವುದಿಲ್ಲ. ಹೀಗೆ ಸರ್ವ ಅವಯವಗಳ ಮರ್ಮಸ್ಥಾನದಲ್ಲಿಯೂ ಕೂಡ ಅತಿಯಾದಂಥ ದುಃಖಗಳು, ಮೈಕೈ ನೋವು. ನಾವು ಹೇಳ್ತವಲ್ಲ, ಒಂದು ಜ್ವರ ಮಾರ್ರೆ ಈಗಿನ ಎಂತ ಅಂತ ಗೊತ್ತಿಲ್ಲ, ಕೂತ್ರೆ ನಿಂತ್ರೆ ಎದ್ರೆ ಎಲ್ಲವೂ ನೋವಾಗ್ತಾನೆ ಇರ್ತದೆ. ಹೀಗೆ ಮರ್ಮಸ್ಥಾನಗಳಲ್ಲಿ ವೇದನೆ ಉಂಟಾದದ್ರಿಂದ ನಡಿಲಿಕ್ಕೆ ಅಸಮರ್ಥವಾಯ್ತಂತ ಆಯ್ತಲ್ಲ. ದನಗಳು ಕರುಗಳು ನಡೀತಾ ಇದ್ರೆ ಅದು ಹೆಲ್ದಿ ಆಗಿರತ್ತೆ ಅಂತ ಇರುದು. ಅಂಥದ್ರಲ್ಲಿ ಇದಕ್ಕೆ ನಡಿಲಿಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ಭಯಂಕರವಾದಂಥ ವೇದನೆಗಳನ್ನು ಅನುಭವಿಸ್ತಾ ಇದ್ದಾವೆ. ಪೀಡಿತಾ ಪೀಡಿಕಾಭಿಶ್ಚ ವ್ಯಥಿತೈಃ ಸರ್ವತಸ್ತನುಂ ಶಿರೋಸ್ಥಿ ಮಾಲಾ ನಿರ್ಭಿದ್ಯ ಪ್ರಾದುರ್ಭೂತೈ ಸವೇದನೈಃ. ಅತ್ಯಂತ ಪೀಡೆಯನ್ನುಂಟು ಮಾಡುವಂತಹ ಪ್ರಾಣಿಗಳಿಂದಾಗಿ ಪ್ರಾಣಿಗಳ ಸಮುದಾಯ ಮಹಾ ದುಃಖವನ್ನು, ವೇದನೆಯನ್ನು ಹೊಂದಿದ್ದಾರೆ. ಎಷ್ಟು ಕೇಳಿದ್ರೆ, ಎಷ್ಟು ಸಮಸ್ಯೆ ಆಯಿತು ಕೇಳಿದ್ರೆ, ಶಿರೋಸ್ಥಿ ಮಾಲಾ ನಿರ್ಭಿದ್ಯ ಹೇಳ್ತಾರೆ. ತಲೆಯ ಮೂಳೆಗಳಿಂದ, ತಲೆ ಬುರುಡೆಯಿಂದ ಮಾಂಸ ಎಲ್ಲ ಹೊರಬರ್ಲಿಕ್ಕೆ ಶುರುವಾಯಿತು. ಅದೆಷ್ಟು ವೇದನೆ ಆಗಿರಬೇಕು ದನಗಳಿಗೆ ಅಂತ ಆಲೋಚನೆ ಮಾಡಿ.
ನಿಷ್ಕ್ರಿಯಾಭಿಸ್ತಥಾನ್ಯಾಭಿಃ ವ್ಯಾಧಿಭಿಃ ಪರಿಪೀಡಿತಾಃ ವಿಪಿನ್ನಾ ರುದ್ಧ ಗೋಪಾಲಾತ್ ಸಗೋ ಯೂಥ ಅವಾಪತನ್. ಊಹಿಸ್ಲಿಕ್ಕೆ ಸಾಧ್ಯ ಆಗದೇ ಇರುವಂತಹ ಪರಿಣಾಮಗಳನ್ನು ಕಾಣುತ್ತಾರೆ. ಚೇಷ್ಟಾರಹಿತರಾಗಿ, ಮೂಮೆಂಟೇ ಇಲ್ಲದೆ ಆ ದನಗಳು ವಿಪರೀತವಾಗಿ ಪೀಡಿತರಾಗಿ ಬಿದ್ದುಕೊಂಡಿದ್ದಾವೆ. ಹೀಗಾಗಿ ವೃದ್ಧರಿಂದ ಆರಂಭಿಸಿ ಮಕ್ಕಳ ತನಕ ಎಲ್ಲರೂ ಕೂಡ ದುಃಖಕ್ಕೊಳಗಾಗಿದ್ದಾರೆ. ಗೋಪಾಲಾಶ್ಚ ತಥಾನ್ಯೇ ಚ ಯೇ ಚ ತದ್ವನವಾಸಿನಃ ಸರ್ವೇ ಪರಿತಪಂತಿ ಸ್ಮ ಪಿಬಂತೋ ಯಮುನಾ ಜಲಂ. ಗೋಪಾಲಕರು ಅವರೆಲ್ಲ ಏನು ಮಾಡ್ತಾ ಇದ್ದಾರೆ, ಕಾಡಿನಲ್ಲೇ ವಾಸ ಮಾಡಲಿಕ್ಕೆ ಶುರು ಮಾಡಿದ್ರಂತೆ. ಈ ಹಟ್ಟಿಯಲ್ಲೆಲ್ಲ ಸಾಧ್ಯ ಇಲ್ಲ ಅಂತ. ಅಲ್ಲಿ ವಾಸ ಮಾಡುವಾಗ ಜನ ಏನು ಮಾಡಿದ್ರು, ಯಮುನಾ ಜಲವನ್ನು ಕುಡಿತಾ ಇದ್ರಂತೆ. ಆದರೆ ಆ ಯಮುನಾ ನದಿಯ ನೀರನ್ನು ಕುಡಿದ್ರೆ ಅಲ್ಲಿಯೂ ಸಮಸ್ಯೆ ಆಗ್ಲಿಕ್ಕೆ ಆರಂಭ ಆಯಿತು, ಬಾಧೆಯಿಂದ ಬೀಳಿದ್ರು ಅಂತ. ಪಿಬಂತೋ ಯಮುನಾ ಜಲಂ ಸರ್ವೇ ಪರಿತಪಂತಿಂದ. ಯಾಕೆ ಕೇಳಿದ್ರೆ, ಇಷ್ಟು ಸೆಕೆ ಇಷ್ಟು ಒಣಗಿದೆ ಅಂತ ಆದಾಗ ನೀರು ಒಣಗ್ತಾ ಬತ್ತುತ್ತಾ ಬರುತ್ತೆ. ನೀರು ಕಡಿಮೆ ಆದಾಗೆ ಆ ನೀರನ್ನು ಕುಡಿದ್ರೆ ಆ ರೋಗವೂ ಕೂಡ ಅಲ್ಲಿ ಮತ್ತೆ ಜಾಸ್ತಿ ಆಗ್ತಾ ಉಂಟು. ಕಡಿಮೆಯಾದ ನೀರು ಅದನ್ನು ಕುಡಿದ್ರೆ ಮತ್ತೊಂದಷ್ಟು ರೋಗ. ಯಮುನಾ ತೀರಜೇನಾಶು ಸ್ಪೃಷ್ಟಾ ಸರ್ವೇ ಚ ವಾಯುನ ವ್ಯಾಧಿರೂಪೇರ್ ಬಹುವಿಧೈಃ ಭೃಶಮಾರ್ತಸ್ತದಾ ಭವನ್. ಯಮುನಾ ತೀರದಿಂದ ಹೊರಗೆ ಬಂದಂತ ಗಾಳಿ ಉಂಟಲ್ಲ, ಅದರಿಂದಲೇ ಎಷ್ಟು ರೋಗಗಳು ಬರ್ಲಿಕ್ಕೆ ಆರಂಭ ಆಯಿತು ಅಂತ. ಹಾಗಾಗಿ ಮತ್ತೊಂದಷ್ಟು ಜನ ದುಃಖಿತರಾದರು. ಅದು ಗಂಧದಿಂದ ಇರಬಹುದು, ಸ್ಪರ್ಶದಿಂದ ಇರಬಹುದು, ಕೆಲವು ಸಲ ವಾಸನೆಯಿಂದಲೂ ಬರುತ್ತೆ, ಕೆಲವು ಸಲ ಬಿಸಿಯಿಂದಲೂ ಬರ್ಬೋದು. ಹೀಗಾಗಿ ಬಹಳ ಕಷ್ಟ ಆಯಿತು. ಸರೀಸೃಪಾಶ್ಚ ವ್ಯಾಳಾಶ್ಚ ಮೃಗಾ ಸರ್ವೇ ಚ ಪಕ್ಷಿಣಃ ಪ್ರಾಣಿನೋ ವಿವಿಧಾಕಾರಾಃ ಯಮುನಂ ವನಮಾಶ್ರಿತಾಃ. ಎಲ್ಲ ನೀರನ್ನು ಆಶ್ರಯಿಸಿಕೊಂಡು ಬಂದಿತ್ತು ಅಂತ ಹೇಳ್ತಾರೆ. ಯಮುನೆಗೆ ಸಂಬಂಧಿಸಿದ ನೀರನ್ನು ಯಾರು? ಸರ್ಪಗಳು, ಹೆಡೆವುಳ್ಳ ಸರ್ಪಗಳು, ಮೃಗಗಳು, ಎಲ್ಲ ಪಕ್ಷಿಗಳು, ಅನೇಕ ವಿಧವಾದ ಪ್ರಾಣಿಗಳು ಎಲ್ಲ ಯಮುನಾ ನದಿಗೆ ಬರ್ತಾ ಇತ್ತು. ಯಾಕೆ ಕೇಳಿದ್ರೆ, ಯಮುನಂ ವನಮಾಶ್ರಿತಾಃ, ಯಮುನೆಯ ವನ. ಯಮುನೆಯ ಕಾಡು ಎನ್ನುವುದಕ್ಕಿಂತಲೂ ವನ ಅಂದರೆ ನೀರು ಅಂತ ಅರ್ಥ ಉಂಟು. ಹಾಗಾಗಿ ಸಲಿಲಂ ಭುವನಂ ವನಂ ಅಂತ ಹೇಳುವಾಗ ಯಮುನೆಯ ನೀರನ್ನು ಆಶ್ರಯಿಸಿಕೊಂಡು ಬಂದಿದ್ದಾವೆ, ಅಥವಾ ಯಮುನಾ ತಟದಲ್ಲಿರುವ ಗಿಡಗಳು ಇದ್ದಾವೆ, ಅವುಗಳನ್ನು ಆಶ್ರಯಿಸಿಕೊಂಡು ಬಂದಿದ್ದಾವೆ ಅಂತಲೂ ಅರ್ಥ ಮಾಡಬಹುದು. ತೇ ಸರ್ವೇ ಮೃತ ಸಂಕಲ್ಪಾ ಮೃತಾಶ್ಚೈವ ಸಹಸ್ರಶಃ ಗೋಪಾಲೈ ಸಹ ಗೋಪಿಶ್ಚ ಪರಿಪೇತುರ್ದಿಶೋ ದಶ. ಜನ ಆಲೋಚನೆ ಮಾಡಿದ್ರು, ಇದೆಲ್ಲ ಸಾಯ್ತದೆ, ಇನ್ನು ಏನು ಉಳಿಲಿಕ್ಕಿಲ್ಲ ಇದಕ್ಕೋಸ್ಕರ ಅಂತ. ಮಾತ್ರ ಅಲ್ಲ, ಮೃತಾಶ್ಚೈವ ಸಹಸ್ರ, ಸಾವಿರಾರು ದನಗಳು ಮನುಷ್ಯರೆಲ್ಲ ಸಾಯ್ಲಿಕ್ಕೆ ಶುರು ಮಾಡಿದ್ರು. ಹಾಗಾಗಿ ಎಷ್ಟೋ ಸತ್ತು ಹೋಯಿತು. 10 ದಿಕ್ಕಿಗಳಲ್ಲಿಯೂ ಕೂಡ ಗೋಪಾಲಕರು ಗೋವುಗಳೇ ಸಹಿತರಾಗಿ ಬೀಳ್ಲಿಕ್ಕೆ ಆರಂಭ ಮಾಡಿದ್ರು. ಇವರು ಬೀಳೋದು, ದನವೂ ಬೀಳೋದು, ಅಷ್ಟು ವಾತಾವರಣದಲ್ಲಿ ವೈಪರೀತ್ಯ ಉಂಟಾಯಿತು. ಸರ್ವೇ ಸಂಪೂರ್ಣ ನಯನಾ ನಿಶ್ಚೇಷ್ಟ ಮೂರ್ಛಿತ ಭೃಢಂ ಪೇತರ್ವನೇಚರ ರಾಜನ್ ಜೀವಂತೋ ವಿಮೃತೋಪಮಾ. ಎಲ್ಲ ಪ್ರಾಣಿಗಳಿಗೂ ಕೂಡ ಕಣ್ಣು ತೇಲಿಸಿಕೊಂಡು ನಿಶ್ಚೇಷ್ಟಿತರಾಗಿ ಬಿದ್ದರೆ ಹೇಗಾಯ್ತು ಕೇಳಿದ್ರೆ, ಕಾಡಿನಲ್ಲಿ ಸಂಚರಿಸುವರು ಕೂಡ ಜೀವನ್ಮೃತರಂತೆ ಕಂಡ್ರು. ಅಂದ್ರೆ ಜೀವ ಉಂಟು, ಆದ್ರೆ ಒಂದು ಲೆಕ್ಕದಲ್ಲಿ ಸತ್ತೋದಾಗಿ ಹೀಗೆ ಇದ್ರು. ಅಪಾನ ಮೂತ್ರ ದ್ವಾರೇಭ್ಯೋ ಮುಖನಾ ಸಾಕ್ಷಿ ಕರ್ಣತಃ ಶೋಣಿತಂ ರೋಮಕೋಪೇಭ್ಯೋ ಜಂತವಃ ಸಸ್ತೃಜರ್ಬಹು. ಮನುಷ್ಯ ಮಾತ್ರ ಅಲ್ಲ, ಪ್ರಾಣಿಗಳ ಗುದದ್ವಾರಗಳಿಂದ, ಮೂತ್ರದ್ವಾರದಿಂದ, ಮೂಗಿನಿಂದ ಎಲ್ಲ ಕಡೆಯಿಂದ ರಕ್ತ ಬರ್ಲಿಕ್ಕೆ ಆರಂಭ ಆಯಿತು. ಅಷ್ಟು ಉಷ್ಣ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಕಿವಿಗಳಿಂದ, ರೋಮಕೋಪಗಳಿಂದ ಎಲ್ಲ ಪ್ರಾಣಿಗಳು, ಜಂತುಗಳು ಮತ್ತೆ ಮತ್ತೆ ನಿರಂತರವಾದಂತಹ ಸಸ್ತೃಸರುಹು ಯಾವುದನ್ನು ಕೇಳಿದರೆ ರಕ್ತವನ್ನು ಸುರಿಸ್ತಾನೆ. ಶೋಣಿತಂ ಹೇಳ್ತಾರೆ ನೋಡಿ. ಸರ್ವೇಷಾಂ ಪ್ರಾಣಿನಾಮಂತ ಸಮಂತಾತ್ ಸೌವ್ರಣೈರ್ಮುಖೈಃ ಅಶಕ್ಯಮಂಬು ಯಾಹತ್ವಂ ಕಿಂ ಪುನರ್ಭೋಜನಂ ಪರಂ. ಎಲ್ಲಾ ಪ್ರಾಣಿಗಳ ಮುಖಗಳು, ದೇಹಗಳು ಕೂಡ ಗಾಯದಿಂದ ಕುಂಬಿಕೊಂಡಿತ್ತು, ವ್ರಣಗಳಿಂದ ಅಂತ ಹೇಳ್ತಾರೆ. ಬೊಕ್ಕೆ ಬರುತ್ತೆ, ಅದನ್ನು ತುರಿಸಿಕೊಂಡ್ರು, ಅಥವಾ ಅದು ಒಡೆದೋಯ್ತು, ಅಲ್ಲಿಂದ ಕೀವು ಬರಲಿಕ್ಕೆ ಶುರುವಾಯಿತು. ಎಷ್ಟು ಆಯಿತು ಕೇಳಿದ್ರೆ, ಅಶಕ್ಯಮಂಬು ಚಾಹರ್ತಂ, ನೀರು ಕೂಡ ಕುಡಿಲಿಕ್ಕಾಗ್ಲಿಲ್ಲ ಹೇಳ್ತಾರೆ. ಅಷ್ಟು ರೋಗಗಳು, ಅಸಮರ್ಥ ಆಯಿತು. ಕಿಂಪುನರ್ಭೋಜನಂ ಪರಂ, ಅಲ್ಲ ನೀರೇ ಕುಡಿಲಿಕ್ಕೆ ಆಗ್ತಾ ಇರ್ಲಿಲ್ಲ, ಇನ್ನು ಊಟ ಎಲ್ಲಿಂದ ಮಾಡೋದು ಅಂತ ಕೇಳ್ತಾ ಇದ್ದಾರೆ. ದಂತಾಶ್ಚ ಪ್ರವ್ಯಶೇಯಂತ ಕೇಶಾಂಚನ್ನನ ಭಾಷಣಂ ರಸನೋದ್ಗೀರ್ಯತೆ ಕರ್ಣೈ ಸಮಂತಾ ಸಪರ್ಣೈರಪಿ. ಹಲ್ಲುಗಳೆಲ್ಲ ಉದುರ್ಲಿಕ್ಕೆ ಆರಂಭ ಆಯ್ತಂತೆ ಪ್ರಾಣಿಗಳದ್ದೆಲ್ಲ. ಕೆಲವರಿಗೆ ಕಿರಿಚಲಿಕ್ಕೂ ಆಗ್ತಾ ಇರ್ಲಿಲ್ಲ, ಏನು ಸ್ವರವೇ ಬರೋದಿಲ್ಲ ಹೊಟ್ಟೆ ಕುತ್ತಿಗೆಯಿಂದ. ಕಿವಿಗಳ ಗಾಯದಿಂದ ರಸರ ನಿರಂತರ ಸುರಿತಾ ಇತ್ತು. ಅದರಿಂದ ಏನಾಯ್ತು? ದುರ್ಗಂಧಂ. ಹಾಗಾಗಿ ದುರ್ಗಂಧ ಆರಂಭ ಆಯಿತು. ದುರ್ಗಂಧಂ ದುಸ್ಸಹಂ ತತ್ರ ಪ್ರಾದುರಾಸೀದ್ ವಿಷೇಣತು ಸರ್ವೇಷು ಸಮವಾಯೇಷು ದುಷ್ಪ್ರೇಕ್ಷಂಚ ಸಮಂತತಃ.
ಆ ವಿಷದ ಗಾಳಿ ಹೊರಟ ಭಯಂಕರವಾದ ದುರ್ಗಂಧ ಯಾರಿಂದಲೂ ಸಹಿಸಲಿಕ್ಕೆ ಆಗಲಿಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಯಾವ ಸ್ಥಾನದಲ್ಲಿಯೂ ಕೂಡ ಪರಿಸರವೂ ಕೂಡ ನೋಡುವ ಹಾಗೆ ಇರಲಿಲ್ಲ. ವಾತಾವರಣ ಎಲ್ಲಿ ನೋಡಿದ್ರೂ ಭಯಂಕರವಾದಂತಹ ದೃಶ್ಯಗಳೇ ಕಂಡು ಬರ್ತಾ ಇತ್ತು. ಆಕ್ರೋಶಂ ಬಹುಲಂಚಾಸಿ ಸರ್ವತೋ ಯಮುನಾ ತಟೆ ನರಗೋ ಮೃಗಯೂಥಾನಾಂ ಆರ್ತಾನಾಂ ಪಕ್ಷಿಣಾಮಪಿ. ಯಮುನಾ ತೀರದಲ್ಲಿ ಎಲ್ಲಾ ಭಾಗಗಳಿಂದಲೂ ಕೂಡ ಆಕ್ರಂದನ, ಭಯಂಕರವಾದ ಅಳು ಕೇಳಿ ಬರ್ತಾ ಇತ್ತು ಅಂತ ಹೇಳ್ತಾ ಇದ್ದಾನೆ. ಎಲ್ಲಾ ಕಡೆ ಅಳೋದೆ. ಮನುಷ್ಯರು, ಗೋವುಗಳು, ಮೃಗಗಳು, ಪಕ್ಷಿಗಳು ಹಿಂಡುಗಳಾಗಿ ದುಃಖಿತರಾಗ್ತಾ ಇದ್ರು. ಹೇಗೆ ಮಕ್ಕಳನ್ನೆಲ್ಲ ಹೊತ್ಕೊಂಡು ಹೋದ್ರೆ ಅವುಗಳು ಸೆಕೆಗೆ ಅಳುತ್ತಾವು, ಅದೇ ರೀತಿಯಾಗಿ ದನಕರುಗಳು ಕೂಡ ಅಳ್ತಾ ಇತ್ತು. ನಾಹಾರಂ ಭುಜ್ಯತೆ ನೋಪಹ ನಾಪೋ ನೋಷಗನ್ನ ಚಖಾದನಂ ಶ್ವಾಸ ಮಾತ್ರಂ ವ್ರಜಂ ಧರ್ಮಂ ಶೈತಂ ಗೋಗಣೈ ಸಹ. ಇಡೀ ಬೃಂದಾವನವೇ ನಲುಗಿ ಹೋಯ್ತಂತೆ. ಯಾಕೆ ಕೇಳಿದ್ರೆ ಆಹಾರ ತಿಂತಾ ಇರ್ಲಿಲ್ಲ ಯಾರು ಕೂಡ, ನೀರು ಕುಡಿಲಿಕ್ಕಾಗೋದಿಲ್ಲ, ಔಷಧ ಕೊಟ್ರೆ ಅದನ್ನೂ ನುಂಗ್ಲಿಕ್ಕಾಗೋದಿಲ್ಲ, ಇನ್ನು ಹಣ್ಣುಗಳು ಕೊಟ್ರೆ ಅದನ್ನು ಜಗಿಲಿಕ್ಕಾಗೋದಿಲ್ಲ. ಹೀಗೆ ಗೋವುಗಳಿಂದ ಸಹಿತವಾಗಿ ಎಲ್ಲರೂ ಕೂಡ ಉಸಿರಾಟ ಮಾತ್ರ ಮಾಡ್ತಾ ಇದ್ರು. ಹಾಗಾಗಿ ಇಡೀ ನಂದಬ್ರಜ ಆ ರೋಗದಿಂದಾಗಿ ಕಂಪಿಸಿ ಹೋಯಿತು. ಏವಂಗತೆ ವ್ರಜೇ ತಸ್ಮಿನ್ ಶ್ವಾಸ ಮಾತ್ರೇ ಸ್ಥಿತೇ ನೃಪ ಅಥ ಕೃಷ್ಣಶ್ಚ ರಾಮಶ್ಚ ಕೈಶ್ಚಿರ್ ಗೋಪಾಲಕೈ ಸಹ. ಹಾಗಾಗಿ ಗೋವುಗಳ ಹಟ್ಟಿಯಲ್ಲಿ ಪ್ರಾಣಿಗಳ ಶ್ವಾಸ ಮಾತ್ರ ಧಾರಣೆ ಆಗುವುದನ್ನು ನೋಡಾಗ ಕೃಷ್ಣ, ರಾಮ, ಗೋಪಾಲಕರೆಲ್ಲ ಕೂತ್ಕೊಂಡು ಏನು ಮಾಡ್ತಾರೆ ಕೇಳಿದ್ರೆ ಒಂದು ಆಲೋಚನೆಯನ್ನು ಮಾಡ್ತಾರೆ, ಒಂದು ಸಭೆಯನ್ನು ಕರೀತಾರೆ, ಮಂತ್ರಾಲೋಚನೆ ಮಾಡ್ತಾರೆ. ಹಾಗಾದ್ರೆ ನೋಡಿ, ರುಮಾಲಿಯ ಇತ್ಯಾದಿಗಳಲ್ಲಿ ಆಹಾರ ಇಲ್ಲದೆ ಸಾಯುವಂಥದ್ದನ್ನು ನಾವು ಇವತ್ತು ಕಾಣ್ತಾ ಇದ್ದೇವೆ ಎಷ್ಟೋ ಇತಿಹಾಸಗಳಲ್ಲಿ. ಆದರೆ ಇಷ್ಟು ಚೆನ್ನಾಗಿ ವಿವರಿಸಿದ್ದು ಖಂಡಿತ ಯಾರಿಗೂ ಇರ್ಲಿಕ್ಕಿಲ್ಲ. ಒಂದು ರೋಗಗ್ರಸ್ತ ಆಗಿರುವಾಗ ಹೇಗಿರ್ಬಹುದು ಅಲ್ಲಿಯ ದೃಶ್ಯಗಳು ಅಂತ ಕಣ್ಣು ಕಟ್ಟುವ ಹಾಗೆ ವೇದವ್ಯಾಸರು ನಮಗೆ ಹೇಳ್ತಾ ಇದ್ದಾರೆ. ಆದ್ರೆ ನಮಗೆ ಅದನ್ನು ನೋಡ್ಲಿಕ್ಕೆ ಪುರುಸೋತಿಲ್ಲ, ಓದ್ಲಿಕ್ಕೆ ಪುರುಸೋತಿಲ್ಲ. ಆದ್ರೆ ಇಂತಹ ಪುರಾಣಗಳಲ್ಲಿ ಕೇವಲ ಕಥೆ ಮಾತ್ರ ಹೇಳುವುದಾಗಿರ್ಲಿಲ್ಲ. ಒಂದು ರೋಗ ಬಂದ್ರೆ ಎಷ್ಟು ಜನರಿಗೆ ಉಪದ್ರವ ಆಗ್ತಾ ಇತ್ತು ಅಂತ ಬಹಳ ಗಂಭೀರವಾಗಿ ತೋರಿಸ್ತಾರೆ. ತೋರಿಸಿದ್ರಿಂದ ಆಗ ಕೃಷ್ಣನ ಮಹತ್ವ ಏನು ಅಂತ ಗೊತ್ತಾಗುತ್ತೆ. ನಮಗೆ ಹಾಗೆ ಇದ್ರೆ ನಮಗೆ ಏನೂ ಗೊತ್ತಾಗೋದಿಲ್ಲ. ನಾನು ಹೇಳೋದು ಅಂತ ಉಂಟು, ಈ ಕೊರೋನಾ ಬಂದದ್ರಿಂದ ಮೋದಿಯ ಕೆಪಾಸಿಟಿ ಏನು ಅಂತ ಗೊತ್ತಾದದ್ದು. ಇಲ್ಲದಿದ್ರೆ ಏನು, ಎಲ್ಲರೂ ಬಂದ ಹಾಗೆ ಬಂದ್ರು, ಹೋದಾಗೆ ಹೋದ್ರು ಅಂತ ಆಗತ್ತೆ. ಹಾಗಾಗಿ ಕೆಲವು ಸಲ ಸಮಸ್ಯೆಗಳು ಇದ್ದದ್ರಿಂದ ನಮ್ಮ ಸಾಮರ್ಥ್ಯ ಎನ್ನುವಂಥದ್ದು ಹೊರ ಬರಲಿಕ್ಕೆ ಕಾರಣ ಆಗತ್ತೆ. ಕೃಷ್ಣ ಇಂತಹ ಘಟನೆಗಳನ್ನು ಹೇಗೆ ನಿಭಾಯಿಸಿದ ಎನ್ನುವಂಥದ್ದನ್ನು ಮುಂದೆ ತೋರಿಸ್ತಾರೆ, ಸಭೆ ಮಾಡಿದ್ದಾರೆ. ಇದಮತ್ರೇತಿ ಕರ್ತವ್ಯ ಮಿತಿ ನಿಶ್ಚಿತವಾನ್ ಪ್ರಭು ಪೌಷ್ಯರ ಕ್ರೋಶ ಮಾತ್ರ ಅತಿಕ್ರಮ್ಯ ಪರ್ವತೇನಾಂತರೀಕೃತ. ಅವರೆಲ್ಲ ಸಭೆ ಸೇರಿದ್ದಾರೆ. ಏನು ಮಾಡಬೇಕು ನಾವು ಅಂತ ಕೇಳ್ತಾ ಇದ್ದಾರೆ. ಆಗ ಏನು ಮಾಡಬೇಕು ಅಂತ ಹೇಳಿ ಕೃಷ್ಣ ನಿಶ್ಚಯ ಮಾಡ್ತಾನೆ. ಏನ್ ಹೇಳ್ತಾನೆ? ಒಂದು ಕ್ರೋಶ ಮಾತ್ರದಷ್ಟು ದಾರಿಯನ್ನು ಪರ್ವತದ ತಪ್ಪಲಿನಲ್ಲಿ ಗೋವುಗಳ ರಕ್ಷಣೆಗೆ ವ್ಯವಸ್ಥೆಯನ್ನು ಕಲ್ಪಿಸಿದ ಅಂತ ಕೇಳ್ತಾನೆ. ಅಂದ್ರೆ 1000 ಧನುಸ್ಸುಗಳು, ಒಂದು ಧನುಸ್ಸು ಒಂದು ಬಿಲ್ಲನ್ನು ಇಟ್ರೆ 1000 ಬಿಲ್ಲನ್ನು ಉದ್ದಕ್ಕೆ ಇಟ್ರೆ ಎಷ್ಟು ದೂರ ಆಗತ್ತೆ? ಕಿಲೋಮೀಟರ್ ಗಟ್ಲೆ. ಅದನ್ನು ಕ್ರೋಶ ಅಂತ ಕರೀತಾರೆ. ಹಾಗಾದ್ರೆ 1000 ಧನುಸ್ಸಿನ ಅಳತೆಯಷ್ಟು ಕ್ರೋಶದಷ್ಟು ದಾರಿ ಮಾಡಿ ಬೆಟ್ಟದ ಕೆಳಗೆ ಇವುಗಳ ರಕ್ಷಣೆಗೆ ವ್ಯವಸ್ಥೆಯನ್ನು ಕಲ್ಪಿಸಿದನು. ನೋಡಿ, ಅಲ್ಲಿಗೆ ಈ ಬಿಸಿ ಬರೋದಿಲ್ಲ. ಪರಂಗತೈ ಸ್ವಸತಿಭಿ ನೀರೋಗ ಸಮಪದ್ಯತ ಮೃಚ್ಛಿಲಾ ಶರ್ಕರ ವೃಕ್ಷ ತೃಣಗುಲ್ಮತಲಾ ಗುಣೈ. ಇನ್ನು ಶಾಂತಿ. ಇದರಿಂದಾಗಿ ಏನಾಯಿತು ಕೇಳಿದ್ರೆ, ಮಣ್ಣು, ಕಲ್ಲು, ಮರಳು, ಮರ, ಹುಲ್ಲುಕಡ್ಡಿ, ಪೊದೆ, ಲತೆ ಇವುಗಳ ವ್ಯವಸ್ಥೆ, ಇವುಗಳ ಗುಣದಿಂದಾಗಿ ವ್ಯವಸ್ಥೆಯನ್ನು ಬಲ್ಲವರಿಂದ ರೋಗದ ಶಾಂತಿಯನ್ನು ಮಾಡ್ಲಿಕ್ಕೆ ಆರಂಭ ಆಯಿತು. ಅಂದ್ರೆ ಅಷ್ಟು ಭೂಮಿಯ ಒಳಗೆ, ಬೆಟ್ಟದ ಒಳಗೆ, ಸಾಮಾನ್ಯವಾಗಿ ನಾವು ಹೇಳೋದಾದ್ರೆ ಈ ಪರ್ವತದ ತಪ್ಪಲಿನಲ್ಲಿ ನಾವು ಏನು ಹೇಳ್ತೇವೆ ಕೇಳಿದ್ರೆ ಸುರಂಗ ಅಂತ ಹೇಳ್ತೇವಲ್ಲ, ಆ ರೀತಿಯಾಗಿ ಮಾಡಿದ್ದಿರ್ಬಹುದು. ಆ ರೀತಿ ಮಾಡಿದಾಗ ಇವುಗಳೆಲ್ಲ ಅಲ್ಲಿ ಹೋದಾಗ ಇವುಗಳಿಗೆ ಏನಾಯ್ತು? ಇವುಗಳನ್ನು ತಡ್ಕೊಳ್ಳುವಂತ ಸಾಮರ್ಥ್ಯ ಬಂತು. ಹಾಗಾಗಿ ರೋಗದ ಉಪಶಮನ ಆಯಿತು. ಭುವಃ ಸಂಸ್ಥಾನ ಸಂನಿಶ್ಚ ಕಾನಯಾಮಾಸ ಮೇದಿನಿ ಉತ್ಪಾದ್ಯ ಸಲಿಲಂ ಕೃಷ್ಣ ಸ್ವಯೂಥೈ ಸಹ ಗೋಗಣೈ. ಅಲ್ರಿ, ಹಾಗೆಲ್ಲ ಮಾಡ್ತಾರೆ ಕೇಳಿದ್ರೆ ಈಗ ಯುದ್ಧ ಟ್ಯಾಂಕರ್ಗಳಲ್ಲಿ ಹಾಗೆ ಮಾಡ್ತಾರಲ್ಲ, ಭೂಮಿಯ ಕೆಳಗೆ ತಾವೆಲ್ಲ ಅಂತಹ ಜಾಗದಲ್ಲಿ ಇರ್ತಾರೆ. ಎಂತ ಬಾಂಬ್ ಹಾಕಿದ್ರು ಕೂಡ ಅದು ಏನೋ ನಾಶ ಆಗೋದಿಲ್ಲ ಅಂತ. ಹಾಗಾಗಿ ಅಂತಹ ಏನೊಂದು ಟೆಕ್ನಾಲಜಿ ಈಗ ಇದೆ, ಅದೇ ರೀತಿಯಾದಂತಹ ಒಂದು ವ್ಯವಸ್ಥೆಯನ್ನು ಕೃಷ್ಣ ತಾನು ಮಾಡಿದ್ದ.
ನೋಡಿ ಹೇಳ್ತಾರೆ, ಇದಂ ಅತ್ರೇತಿ ಕರ್ತವ್ಯ ಮಿತಿ ನಿಶ್ಚಿತವಾದರು ಕ್ರೋಶ ಮಾತ್ರ ಮತಿಕ್ರಮ್ಯ ಪರ್ವತೆ ನಾಂತರೀಕೃತ ಅಂತ. ಪರ್ವತದ ಕೆಳಗೆ ಈ ರೀತಿಯಾಗಿ ವ್ಯವಸ್ಥೆ ಮಾಡಿ ಅಲ್ಲಿ ಈ ಬಿಸಿ ತಟ್ಟದ ಹಾಗೆ ವ್ಯವಸ್ಥೆಯನ್ನು ಕಲ್ಪಿಸಿದ. ಆಮೇಲೆ ಭೂಮಿಯ ಸರಿಯಾದಂತ ವಿವರಗಳನ್ನು ತಿಳ್ಕೊಂಡಂತ ವ್ಯಕ್ತಿಗಳಿಂದಾಗಿ ಭೂಮಿಯನ್ನು ತೋಡಿಸ್ತಾನೆ. ಎಲ್ಲಿ ನೀರು ಸಿಕ್ಕಬಹುದು, ಎಲ್ಲಿ ಇದು ಮಾಡಿರ್ಬೋದು ಅಂತ. ಹಾಗಾಗಿ ವಿಷಭರಿತವಾದ ಯಮುನ ಜಲೆಯನ್ನು ಬಿಟ್ಟು ಪ್ರತ್ಯೇಕವಾದ ನೀರನ್ನು ಸೃಷ್ಟಿ ಮಾಡಿದಾನೆ. ನೋಡಿ, ಉತ್ಪಾದ್ಯ ಸಲಿಲಂ ಕೃಷ್ಣ ಸ್ವಯೂಥೈ ಸಹ ಗೋಗಣೈ. ಹಾಗಾಗಿ ಕೃಷ್ಣ ಆ ಗೋವುಗಳಿಗೆ, ಪರಿವಾರದವರಿಗೆ ಎಲ್ರಿಗೂ ಕೂಡ ನೀರು ಕುಡಿಯುವ ವ್ಯವಸ್ಥೆ ಮಾಡಿದ. ಅಂದ್ರೆ ನದಿಯ ನೀರು ಹಾಳಾಗಿದೆ, ಆದರೆ ಎಷ್ಟೋ ದೂರದಿಂದ ಇಲ್ಲಿ ಬಾವಿ ತೋಡಿತು ಕೇಳಿದ್ರೆ ಅಲ್ಲಿಂದ ಅದು ಫಿಲ್ಟರ್ ಆಗಿ ಬರುತ್ತೆ. ಹಾಗಾಗಿ ಆ ನೀರು ದೋಷಪೂರಿತ ಅಲ್ಲ, ಅದು ಪರಿಶುದ್ಧವಾದ ನೀರು. ಹೀಗೆ ಇಂಥದ್ದೆಲ್ಲ ಆಲೋಚನೆ ಮಾಡಿ ವ್ಯವಸ್ಥೆಯನ್ನು ಮಾಡ್ತಾನೆ ಕೃಷ್ಣ. ಪಿಬನ್ನದನ್ ಬಹಿಶ್ಚಾನ್ನಂ ನೀರೋಗ ಸಮಪದ್ಯದ ತಂದೃಷ್ಟ್ವಾನ್ಯೇ ಚ ಗೋಪಾಲಾಃ ಶಕ್ತ್ಯಾಲ್ಪತರಯಾಯುತಾಃ ಪ್ರಯತ್ನಮನುತಿಷ್ಠಂತಿ ತೇಷಾಂ ಕೃಷ್ಣೋ ಅಭವದ್ಗತಿ. ಆ ನೀರನ್ನು ಕುಡಿತಾ ಯಾವ ಹೊಸ ಬಾವಿಯನ್ನು ತೋಡಿದ್ದಾರೆ, ಭೂಮಿಯ ಅಂತರಕ್ಕೆ ಒಳಗೆ ಹೋಗಿದ್ದಾರೆ, ಅಲ್ಲಿ ಎಲ್ಲ ಬಾವಿ ತೋಡದಿದ್ದಾರೆ, ಅಲ್ಲಿ ನೀರು ಬಂದಿದೆ. ಆ ಹೊಸ ನೀರಿನಿಂದಾಗಿ ಎಲ್ಲ ಹುಲ್ಲು ಬೆಳಿಲಿಕ್ಕೆ ಆರಂಭ ಆಯಿತು. ಇಲ್ಲದ್ರೆ ಹುಲ್ಲು ಕೂಡ ಚಿಗುರ್ತಾ ಇರಲಿಲ್ಲ, ರೋಗ ತನ್ನಿಂತಾನೆ ಕಡಿಮೆ ಆಗ್ಲಿಕ್ಕೆ ಆರಂಭ ಆಯಿತು. ಹಾಗಾಗಿ ಅಲ್ಪಶಕ್ತಿ ಉಳ್ಳಂತಹ ಗೋಪಾಲಕರಿಗೆ ಕೃಷ್ಣನೇ ಗತಿಯಾದ. ಕೃಷ್ಣ ಅಭವದ್ ಗತಿ. ನೋಡಿ, ಭಗವಂತ ಇದ್ದಾಗ ನಮಗೆಲ್ಲ ರಕ್ಷಣೆ ಮಾಡ್ತಾನೆ ಅಂತ ತೋರಿಸಿಕೊಡ್ತಾ ಇದ್ದಾನೆ. ನಂದ ಗೋಪೋ ಯಶೋದಾಚ ಪುತ್ರೌ ದೃಷ್ಟ್ವಾ ನಿರಾಕುಲೌ ವೃಷಮಾರ್ತಯುತೌ ಚಾಸ್ತಂ ಅಂತಃಪ್ರೀತಿಯುತಾವಪಿ ಬಂಧುವರ್ಗೋಪಿ ಸುಮಹಾನ್ ನಂದಗೋಪಶ್ಚ ಚಾಭವತ್ ತಮವೇಕ್ಷ ಭೃಷಂ ತಪ್ತೋ ನಾಭವತ್ ಕೃಷ್ಣ ಸನ್ನಿಧೌ ಅನೇನ ಬಂಧುವರ್ಗಾಣಾಂ ಸಹ ಮೇ ಗೋಧನೇನ ಚ ಮ್ರಿಯೇ ಮಹಮಪ್ಯತ್ರ ಮತಿರೇವಂ ಅಜಾಯತ. ಬಹಳ ದುಃಖಿತರಾಗಿದ್ರು ಯಾರು? ನಂದಗೋಪ, ಯಶೋದ, ದೇವಕಿ, ಇವರು ರೋಹಿಣಿ ಎಲ್ಲ. ಈಗ ಎಲ್ಲ ಅವರಿಗೆ ಸಮಾಧಾನ ಆಯ್ತಂತ. ಹಬ್ಬ, ಈಗ ಸ್ವಲ್ಪ ಅನುಕೂಲ ಆಯ್ತು, ಸೆಕೆ ತಡ್ಕೊಳ್ಳಿಕ್ಕಾಯ್ತು ಅಂತ ಬಹಳ ದುಃಖಿತರಾದವರು ಈಗ ಕೃಷ್ಣನಲ್ಲಿ ಪ್ರೀತಿ ಉಳ್ಳವರಾದ್ರು. ಬೇರೆಯವರು ಬಿಡಿ, ಮನೆಯಲ್ಲಿ ಅಪ್ಪಮ್ಮನಿಗೂ ಕೂಡ ಕೃಷ್ಣ ಬಲರಾಮರು ಕೇಳಿದ್ರೆ ಯಶೋಧ ನಂದಗೋಪರಿಗೆ ಬಹಳ ಆದರ ಉಂಟಾಯಿತು. ನಂದಗೋಪನ ಬಂಧುವರ್ಗದವರಿಗೆಲ್ಲ ಕೃಷ್ಣನ ಒಂದು ವ್ಯವಸ್ಥೆಯನ್ನು ನೋಡುವಾಗ ಬಹಳ ಆನಂದ ಆಯಿತು. ಮಾತ್ರ ಅಲ್ಲ, ಕೃಷ್ಣನ ಸನ್ನಿಧಾನದಿಂದಾಗಿ ಅವರಿಗೆ ಬಿಸಿ ಉಂಟಾಗಲಿಲ್ಲ. ಬಂಧುವರ್ಗೋ ಹಿ ಸುಮಃ ನಂದಗೋಪಶ್ಚ ತಮವೇಕ್ಷ ವೃಷಂ ತಪ್ತು ನಾಭವತ್ ಕೃಷ್ಣ ಸನ್ನಿಧೌ. ಹಾಗಾಗಿ ತುಂಬಾ ತಾಪತ್ರಯಗಳು ಬಂದ್ರೆ, ತುಂಬಾ ಔಷ್ಣ್ಯ ಆದ್ರೆ, ತುಂಬಾ ರೋಗಗಳು ಬಂದ್ರೆ ಏನ್ ಮಾಡ್ಬೇಕು? ಕೃಷ್ಣ ಸನ್ನಿಧಾನಕ್ಕೆ ಬರಬೇಕು. ಕೃಷ್ಣ ಸನ್ನಿಧಾನಕ್ಕೆ ಬಂದಾಗ ನಮಗೆ ಅಂತಹ ತಾಪಗಳು, ಸಮಸ್ಯೆಗಳು ಖಂಡಿತ ಪರಿಹಾರ ಆಗತ್ತೆ ಅಂತ ಹರಿವಂಶದಲ್ಲಿ ಕೊಡ್ತಾರೆ. ಇಲ್ಲಿ ಇರುವಂತ ಕೃಷ್ಣ ಅಂತೂ ಉಡುಪಿಯ ಕೃಷ್ಣ ಸಾಕ್ಷಾತ್ ಕೃಷ್ಣನೇ. ಯಾಕೆ ಕೇಳಿದ್ರೆ ಅದರ ಹಾಗೆ ಇರುವ ಪ್ರತಿಮೆ ಅಲ್ಲ, ಕೃಷ್ಣನನ್ನು ನೋಡಿಕೊಂಡು ಕೃಷ್ಣನ ಪ್ರತಿಮೆ, ಕೃಷ್ಣನೇ ಹೀಗೆ ಇರೋದು ಅಂತ ಹೇಳಿ ರುಕ್ಮಿಣಿ ಮತ್ತೆ ಆಚಾರ್ಯ ಮಧ್ವರು, ವಾಯುದೇವರು ಅವರು ನಿತ್ಯ ಪೂಜೆ ಮಾಡಿದಂತಹ ಕೃಷ್ಣ. ಹಾಗಾಗಿ ಕೃಷ್ಣ ಹೀಗೆ ಇದ್ದ. ಹಾಗಾಗಿ ಅಂತಹ ಕೃಷ್ಣನ ಸನ್ನಿಧಾನದಲ್ಲಿ ತಾಪಗಳು ಪರಿಹಾರ ಆಗತ್ತೆ ಅಂತ ಕೊಡ್ತಾರೆ. ಅನೇನ ಬಂಧುವರ್ಗಾಣಂತಹ ಮೇ ಬೋಧನೇನ ಚ. ಹಾಗಾಗಿ ನಂದ ಯಶೋದಯರೆಲ್ಲ ಬಂಧುವರ್ಗದಿಂದ ಆರಾಮವಾಗಿದ್ರು. ಕೊನೆಗೆ ಎಷ್ಟು ಕೇಳಿದ್ರೆ ಬಂಧುವರ್ಗದವರಿಗೆಲ್ಲ ಈ ರೋಗಗಳಿಂದೆಲ್ಲ ಏನಾಗಿತ್ತು ಕೇಳಿದ್ರೆ, ಅಯ್ಯೋ ಇನ್ನು ನಮಗೇನಾಗಬೇಕು ಬಂಧುವರ್ಗದಿಂದಾಗಿ ಅಂತ ವೈರಾಗ್ಯ ಕೂಡ ಬಂತಂತೆ. ನಾನು ಸಾಯ್ತೇನೆ ಎನ್ನುವ ಬುದ್ಧಿಯೂ ಹುಟ್ಟಿತು ಅಂತ ಹೇಳ್ತಾರೆ. ಮತಿರೇವಂ ಅಜಾಯತ. ಈ ಸಮಸ್ಯೆಗಳು ಇದೆಲ್ಲ ಬಂದಾಗ ಅಯ್ಯೋ ಎಷ್ಟೆಲ್ಲ ಇದ್ರೇನು, ಇನ್ನು ನಾವು ಹೋಗುವ ಅಂತೆಲ್ಲ ಬಂದಿದ್ದಾರೆ, ಅಂಥದ್ದೆಲ್ಲ ಬಂದಿತ್ತು. ಆದರೆ ಕೃಷ್ಣನ ಸಂಪರ್ಕದಿಂದಾಗಿ ಅದೆಲ್ಲ ಪರಿಹೃತ ಆಯಿತು. ಅದರಿಂದ ಆಲೋಚನೆ ಮಾಡಿ, ನಮ್ಮಲ್ಲಿ ಎಷ್ಟೋ ಜನರಿಗೆ ನಾನು ಸಾಯ್ಬೇಕು ಅಂತ ಎಣಿಸಿದ್ರೆ ಖಂಡಿತ ಕೃಷ್ಣ ಮಠಕ್ಕೆ ಬನ್ನಿ, ಕೃಷ್ಣ ದರ್ಶನ ಮಾಡಿ, ಆಗ ಖಂಡಿತ ಅಂತಹ ಒಂದು ಸಮಸ್ಯೆಗಳು ಪರಿಹಾರ ಆಗತ್ತೆ ಅಂತ ಕೊಡ್ತಾ ಇದ್ದಾರೆ. ತತಃ ಕೃಷ್ಣಶ್ಚ ರಾಮಶ್ಚ ಜ್ವರಾರ್ಥೌ ಪಿತರೌ ತದಾ ಶುದ್ಧೈವ ಪರಮೋದ್ವಿಗ್ನಂ ವ್ಯಥಿತೌ ಸಮಪಸ್ಥಿತೌ ಬಂಧುವರ್ಗಂಚ ಸಕಲಂ ಬೋಧನಂಚ ತಥಾಗತಂ ದೃಷ್ಟ್ವಾ ಪರಮಸಂತ್ರಾಸಮಾಗತೌ ರಾಮಕೇಶವೌ. ಇವರಿಗೆಲ್ಲ ಆಗಿತ್ತು ಕೇಳಿದ್ರೆ, ಈ ಒಂದೊಂದು ಇದನ್ನೆಲ್ಲ ನೋಡುವಾಗ್ಲೂ ಕೂಡ ರಾಮಕೃಷ್ಣರು ಉದ್ವಿಗ್ನರಾಗಿದ್ರಂತೆ. ಹಾಗಾಗಿ ದುಃಖದಿಂದ ತಂದೆ ತಾಯಿಗಳ ಬಳಿಗೆಲ್ಲ ಬಂದಿದ್ರಂತೆ. ಅಯ್ಯೋ ಇಷ್ಟೆಲ್ಲ ರೋಗ ಇಷ್ಟೆಲ್ಲ ಉಂಟ, ನಾವು ಬೇಡ, ನಮಗೆ ಯಾರು ಬೇಡ, ನಾವು ಸಾಯ್ತೇವೆ ಎನ್ನುವಂಥವರೆಲ್ಲ ಇದ್ರು. ಹಾಗಾಗಿ ರಾಮಕೇಶವರು ಗೋ ಸಂಪತ್ತನ್ನು, ಬಂಧು ವರ್ಗದವರನ್ನು, ತಂದೆ ತಾಯಿಗಳನ್ನು, ದುಃಖಿತರನ್ನೆಲ್ಲ ಕಂಡು ಬಹಳ ಆಲೋಚನೆ ಮಾಡಿಕೊಂಡು ಇಂತಹ
ಅಸ್ತ್ರವನ್ನು ಪ್ರತಿ ಉಪಕಾರವನ್ನು ಮಾಡಿದ್ದಾರೆ ಅಂತ ಕೊಡ್ತಾರೆ. ಆಮೇಲೆ ಇದಕ್ಕೆಲ್ಲ ಕಾರಣ ಏನು ಅಂತ ಈಗ ಹುಡುಕ್ಲಿಕ್ಕೆ ಆರಂಭ ಮಾಡ್ತಾರೆ. ವೈಶಂಪಾಯನರು ಚರಿತ್ರೆಯನ್ನು ಹೇಳ್ತಾರೆ. ಅತ ತಸ್ಯಂ ಅವಸ್ಥಾಯಾಂ ಗೋಪಾಲಾನಾಂ ವಯೋತಿಗಃ ವಿದೇಶಾದಾಗತಃ ಕಶ್ಚಿನ್ ತಸ್ಮಿನ್ ಕೋಲಾಹಲೇ ಕಿಲ. ನಂದಗೋಕುಲದಲ್ಲಿ ಈ ರೀತಿಯಾದ ಒಂದು ಅವ್ಯವಸ್ಥೆ ಯಾಕಾಯ್ತು ನೋಡಿ. ಕೆಲವೆಲ್ಲ ಸಮಸ್ಯೆಗಳು ಬರುತ್ತೆ, ಬಂದ ಕೂಡಲೇ ಇಮಿಡಿಯೇಟ್ ಅದಕ್ಕೊಂದು ಪರಿಹಾರ ತಾತ್ಕಾಲಿಕ, ಆಮೇಲೆ ಕೂತ್ಕೊಂಡು ಆಲೋಚನೆ ಮಾಡಿದ್ವಿ ಇದು ಬಂದದ್ದು ಯಾಕೆ ಅಂತ. ಯಾಕೆ ಇಷ್ಟರವರೆಗೆ ಇರಲಿಲ್ಲ, ಅದು ಎಲ್ಲಿಂದ ಬಂದ ವೈರಸ್ ಅಂತ ಆಮೇಲೆ ಪರೀಕ್ಷೆ ಮಾಡ್ತಾರೆ. ಹಾಗೆಯೇ ನಂದಗೋಕುಲದ ಈ ಅವಸ್ಥೆಯಿಂದ ಕೋಲಾಹಲ ಉಂಟಾದಾಗ ಗೋಪಾಲಕರಲ್ಲಿ ಒಬ್ಬ ಹಿರಿಯವ ಇದ್ದ. ಅವ ಹೇಳ್ತಾನೆ, ಮತ್ತೆಂತಲ್ಲ ವಿದೇಶ ಆದಾಗ ಕಶ್ಚಿತ್, ಯಾರೋ ಒಬ್ಬ ಫಾರಿನರ್ಸ್ ಬಂದಿದ್ದಾನೆ, ಇಲ್ಲಿ ವಿದೇಶದಿಂದ ಬಂದಿದ್ದಾನೆ, ಅವನಿಂದಾಗಿ ಈ ಪರಿಸರ ಹೀಗಾಗಿದೆ ಅಂತ ಹೇಳ್ತಾನೆ. ಬಂಧುವರ್ಗಂಚ ಸಂಪ್ರೇಕ್ಷ್ಯ ಗೋಧನಂಚ ತಥಾಗತಂ ಪ್ರೋವಾಚ ಮೃತ ಸಂಕಲ್ಪಂ ವಾಕ್ಯಂ ವಿದ್ವಾಂಸ ಭಾಗತಃ. ವಿಷಮ ಸ್ಥಿತಿಯಲ್ಲಿರುವ ಬಂಧುವರ್ಗದವರು, ಗೋಸಂಪತ್ತುಗಳು, ಇವುಗಳನ್ನೆಲ್ಲ ಕಂಡು ಆ ವಿದ್ವಾಂಸ ಏನು ಹೇಳ್ತಾನೆ, ವೃದ್ಧ ಒಬ್ಬ ಅಮೃತ ಸಂಕಲ್ಪದ ವಚನದಂತೆ ಒಳ್ಳೆ ಪರಿಹಾರದ ಮಾತಂದ್ರೆ ಇಷ್ಟವರೆಗೆ ಅವರಿಗೆ ಕಾರಣ ಏನು ಅಂತಲೂ ಗೊತ್ತಾಗಿರ್ಲಿಲ್ಲ. ಹಾಗಾಗಿ ಅಮೃತ ಸದೃಶವಾದ ಮಾತನ್ನು ಹೇಳ್ತಾ ಇದ್ದಾನೆ. ವಯಂ ಪಶೂನ್ ಸಮಾಶ್ರಿತ್ಯ ಜೀವಾಮೋ ವಿಗತಜ್ವರ ಪಶೂನಾಂ ಹಿ ಪತಿರ್ದೇವ ಸರ್ವಥಾ ವೃಷಭಧ್ವಜ. ಏನು ಹೇಳ್ತಾ ಇದ್ದಾನೆವ, ನಾವೆಲ್ಲ ಪಶುಗಳನ್ನು ಆಶ್ರಯಿಸಿಕೊಂಡಿರುವವರು, ಪ್ರಾಣಿ ಪಕ್ಷಿಗಳನ್ನು ಹಾಗೆಯೇ ದನಗಳನ್ನು ಆಶ್ರಯಿಸಿಕೊಂಡಿರುವುದು. ಹಾಗಾಗಿ ಯಾವುದೇ ದುಃಖ ಇಲ್ಲದೆ ನಾವು ಜೀವಿಸ್ತಾ ಇದ್ದೇವೆ. ಹಾಗಾಗಿ ಪಶುಗಳೆಲ್ಲ ಸ್ವಾಮಿಯಾದಂತಹ ಯಾವ ವೃಷಭಧ್ವಜನಾದಂತಹ ರುದ್ರದೇವರಿದ್ದಾರಲ್ಲ ಅವರ ಪೂಜೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ತಸ್ಯಾರ್ಚನ ವಿಧಿಂ ಶೀಘ್ರಂ ಕುರುಧ್ವಂ ಗೋವೃಷಸ್ಯ ಚ ತೇನ ಶಾಂತಿಂ ಅವಕ್ಸ್ಯಾಮೋ ನಮಂತ್ರೌಷಧಿ ಮುಷ್ಣಿಭಿಹಿ. ಆ ಮಹಾರುದ್ರದೇವರನ ಆರಾಧನೆಯನ್ನು ನಾವು ಬೇಗ ಮಾಡುವ. ಅದರಲ್ಲಿ ಯಾರನ್ನೆಲ್ಲ ಹೇಳಬೇಕು ಅಂದ್ರೆ ಗೋವೃಷಸ್ಯ ಚ, ನಂದಿಯನ್ನು ಆರಾಧನೆ ಮಾಡುವ, ಇದರ ಮೂಲಕ ಶಾಂತಿಯನ್ನು ಪಡೆಯುವ. ಯಾವ ಔಷಧಿಗಳಿಂದ ನಮ್ಮ ಇಷ್ಟಾರ್ಥ ಇಷ್ಟರವರೆಗೆ ನೆರವೇರಲಿಲ್ವೋ ಅಂಥದ್ದು ನೆರವೇರುತ್ತೆ. ಹಾಗಾಗಿ ನಮಂತ್ರೌಷಧ ಮುಷ್ಣಿಭಿಹಿ, ಹಾಗಾಗಿ ಮಂತ್ರೌಷಧಿಗಳಿಂದ ನಮ್ಮ ಇಷ್ಟಾರ್ಥ ನೆರವೇರುತ್ತೆ. ರುದ್ರದೇವರ ಆರಾಧನೆಯನ್ನು ಮಾಡಬೇಕು. ಯಾಕೆ, ಹಾಲಾಹಲ ವಿಷ ಬಂದಾಗ ಅದನ್ನು ಕುಡಿದು ಲೋಕಕ್ಕೆ ಉಪಕಾರ ಮಾಡಿದವ. ಹಾಗಾಗಿ ಇಲ್ಲಿಯೂ ಕೂಡ ನಮಗೆ ಬಂದಂತ ಈ ಕಂಟಕವನ್ನು ಖಂಡಿತ ಆತ ತಾನು ಪರಿಹಾರವನ್ನು ಮಾಡಿಯಾನು. ಬ್ರಾಹ್ಮಣಾನ್ ಶ್ರುತ ಸಂಪನ್ನಾನ್ ಸಮಾಹು ಯಾರ್ಚನಾ ವಿರಹ ಉಪವಾಸೈರ್ ನಮಸ್ಕಾರೈ ಅರ್ಚನಾಭಿರನೇಕಧ. ಹಾಗಾದ್ರೆ ಹೇಗೆ ಪೂಜೆ ಮಾಡಬೇಕು ರುದ್ರದೇವರನ್ನು? ವಿದೇಶದಿಂದ ಬಂದ ಈ ವ್ಯಕ್ತಿ ಹೇಳ್ತಾನೆ, ಜ್ಞಾನವೃದ್ಧ ಜ್ಞಾನಿಗಳಿರುವ ಬ್ರಾಹ್ಮಣರನ್ನು ತಾವೇನು ಮಾಡಬೇಕು, ಆರಾಧಿಸಬೇಕು. ನೋಡಿ, ರುದ್ರದೇವರನ್ನು ಪೂಜೆ ಮಾಡಬೇಕು ಕೇಳಿದ್ರೆ ಆ ರುದ್ರದೇವರ ಆರಾಧನೆ ಮಾಡುವ ಬ್ರಾಹ್ಮಣರನ್ನು ಆರಾಧನೆ ಮಾಡಬೇಕು. ಬ್ರಾಹ್ಮಣಾನ್ ಶ್ರುತ ಸಂಪನ್ನಾನ್ ಸಮೂಹ ಯಾರ್ಚನಾ ವಿಧ. ಹಾಗಾದ್ರೆ ಯಾಕೆ ಅವರಿಗಷ್ಟು ಮಹತ್ವ ಕೇಳಿದ್ರೆ, ಅವರು ಜ್ಞಾನಿಗಳು, ಅರ್ಚನೆಯ ವಿಧಿಗಳನ್ನು ತಿಳಿದವರು, ಪೂಜೆ ಹೇಗೆ ಮಾಡಬೇಕು ಅಂತ ತಿಳ್ಕೊಂಡವರವರು. ಹಾಗಾಗಿ ಅನೇಕ ವಿಧವಾದಂಥ ಉಪವಾಸಗಳಿಂದ, ನಮಸ್ಕಾರಗಳಿಂದ, ಪೂಜೆಗಳಿಂದ ಆರಾಧಿಸೋಣ. ಸುಪ್ರೀತ ಮನಸೋ ವಿಪ್ರಾಹ ಪೂಜಿತಾಶ್ಚಯತ ವಿಧಿ. ಆಗ ಪ್ರಸನ್ನರಾದಂತಹ ಆ ಬ್ರಾಹ್ಮಣರು ಆ ಮಹಾರುದ್ರದೇವರ ಆರಾಧನೆ ಹೇಗೆ ಮಾಡ್ತಾರೆ, ಮಾಡಬೇಕು ಅಂತ ತಿಳಿಸಿಕೊಡ್ತಾರೆ. ಅದರಿಂದ ಮಹಾರುದ್ರದೇವರ ಅನುಗ್ರಹ ಆಗತ್ತೆ. ಎಲ್ಲಿ ಮಹಾರುದ್ರದೇವರ ಯಸ್ಮಿನ್ ಸನ್ನಿಹಿತೆ ಸ್ಥಾನೆ ಸಮ್ಯಗರ್ಚಾಮ ಶಂಕರಂ. ರುದ್ರದೇವರು ಉತ್ತಮ ಸನ್ನಿಧಾನ ಎಲ್ಲಿರುತ್ತೋ ಅಲ್ಲಿ ನಾವು ಅವರನ್ನು ಆರಾಧಿಸೋಣ. ಎಲ್ಲಿ ರುದ್ರದೇವರ ಸನ್ನಿಧಾನ ಉಂಟು ಅಲ್ಲಿಗೆ ಹೋಗಿ ಪೂಜೆ ಮಾಡುವ. ಇತ್ಯುಕ್ತಾಹ ಕುಲವೃದ್ಧೇನ ಗೋಪಾ ಕೃಷ್ಣಮುಪಾಶ್ರಿತಾಹ ತಥಾ ಚಕ್ರುಹು ದ್ವಿಜೇಂದ್ರಾಶ್ಚ ಪೂಜಾಂಚಕ್ರುಹು ಯಥಾಕ್ರಮಂ. ಈ ರೀತಿಯಾಗಿ ಅವರ ಕುಲದಲ್ಲೇ ವೃದ್ಧನಾದ ಒಬ್ಬ ಗೋಪಾಲಕ ಬೇರೆ ದೇಶದಿಂದ ಬಂದವ ತನ್ನ ಅಭಿಪ್ರಾಯವನ್ನು ತಿಳಿಸಿದಾಗ ಗೋಪರು ಕೃಷ್ಣನನ್ನು ಆಶ್ರಯಿಸಿದರು. ಕೃಷ್ಣನ ಹತ್ರ ಹೇಳಿದ್ರಂತೆ, ಹೌದಲ್ಲ ಅವ್ರು ಹೇಳಿದಾರಲ್ಲ ಮಾಡುವಲ್ಲ ಅಂತ ಹೇಳಿದ್ರಂತೆ. ತಥಾ ಚಕ್ರುಹು ದ್ವಿಜೇಂದ್ರಾಶ್ಚ ಪೂಜಾಂಚಕ್ರುಹು. ಅದನ್ನು ಹೇಳಿದಂತೆ ಕ್ರಮಬದ್ಧವಾದ ಆರಾಧನೆಗಳನ್ನು ಮಾಡಲಿಕ್ಕೆ ಶುರು ಮಾಡಿದರು. ಹವಿರ್ಭಿಹಿ ಪಾಯಸೈಶ್ಚಾಪಿ ಘೃತೇನ ಪಯಸಾಂಬುನ ಸಂತರ್ಪಯಂತೋ ವಿಶ್ವೇಶಂ ಹುತ್ವಾ ಚಾಗ್ನಿಂ ವಿಭಾವಸುಂ. ಏನು ಮಾಡಿದ್ರು, ಹೇಗೆ ರುದ್ರಾರಾಧನೆ ಮಾಡಿದ್ರು ಅಂದ್ರೆ ಹವಿಸ್ಸುಗಳಿಂದ ರುದ್ರಯಾಗ ಇತ್ಯಾದಿಗಳನ್ನೆಲ್ಲ ಮಾಡಿದ್ರು. ರುಜಂ ದ್ರಾವಯಿತಿ ಇತಿ ರುದ್ರಃ, ರೋಗವನ್ನು ಪರಿಹಾರ ಮಾಡುವವ, ಆದಿವ್ಯಾಧಿ ಎರಡೂ ರೋಗಗಳನ್ನು ಪರಿಹಾರ ಮಾಡುವವ. ಹಾಗಾಗಿ ಹವಿಸ್ಸಿನಿಂದ, ಪಾಯಸದಿಂದ, ಪಯಸ್ಸಂಬಂಧಿ ಪರಮಾನ್ನದಿಂದ, ಹಾಲಿನಿಂದ ನಿರ್ಮಿತವಾದ ಪದಾರ್ಥಗಳಿಂದ ಆಹುತಿಯನ್ನು ಕೊಟ್ರಂತೆ. ಘೃತೇನ ಪಯಸಾಂಬುನ, ಇನ್ನು ತುಪ್ಪದಿಂದ
ಮತ್ತೆ ಹಾಲು ನೀರಿನಿಂದಾಗಿ, ನೀರಿಗೆ ಹಾಲು ಸೇರಿಸಿ ಅಂತಹ ನೀರಿನಿಂದ ಮಾಡಿದ್ದಂತಹ ಹವಿಸ್ಸುಗಳಿಂದ ವಿಶ್ವೇಶ್ವರನಾದಂತಹ ಮಹಾರುದ್ರ ದೇವರನ್ನು, ಅಗ್ನಿಯನ್ನು ಸಂತೋಷಪಡಿಸ್ತಾ ಅಗ್ನಿಯಾರಾಧನೆ ಮಾಡಿದರು. ಅಂದ್ರೆ ಹೋಮ ಹವನ ಇತ್ಯಾದಿಗಳನ್ನೆಲ್ಲ ಮಾಡಿದ್ರು. ದೇವೀಂ ಸ್ಕಂದಂ ಗಣಾಂಶ್ಚೈವ ಗೋವೃಷಂ ನಂದಿಕೇಶ್ವರಂ ವಿನಾಯಕಂಚ ಸಂಪೂಜ್ಯ ಸ್ತುತಿಭಿಶ್ಚಾಸ್ತುವನ್ ಹರಿಂ. ಮತ್ತೆ ಇವರ ಮಾತ್ರ ಪೂಜೆ ಮಾಡಿದ್ದಲ್ಲ, ಸಪರಿವಾರವಾಗಿ ಎಲ್ಲರನ್ನೂ ಪೂಜೆ ಮಾಡಿದ್ದಾರೆ. ಪಾರ್ವತಿಯನ್ನು, ಸ್ಕಂದನನ್ನು, ಇನ್ನು ಎತ್ತುಗಳಿಗೆ ಒಡೆಯನಾದಂತ ನಂದಿಕೇಶ್ವರನನ್ನು, ವಿನಾಯಕನನ್ನು ಸ್ತೋತ್ರಗಳಿಂದ, ಮತ್ತೆ ಆ ಭಗವಂತನನ್ನು, ಹರಿಯನ್ನು, ಅವರ ಒಳಗಿರುವಂತಹ ಭಗವಂತನನ್ನು ಅಂತರ್ಯಾಮಿಗಾಗಿ ತಾವು ಪ್ರಾರ್ಥನೆ ಮಾಡಿ ಸ್ತೋತ್ರ ಮಾಡಿದ್ದಾರೆ. ಮಂತ್ರೈ ಮಾಹೇಶ್ವರೈರೇವಂ ಏವ ಶಾಂತಿಂ ಮಂಗಲಯುಕ್ತಿಭಿಃ ಪೂಜಯಂತಿ ಸ್ಮ ವಿಪ್ರೇಂದ್ರಾಸ್ತದ್ಭಕ್ತ ಭಕ್ತವತ್ಸಲಂ. ಮಹೇಶ್ವರನಿಗೆ ಸಂಬಂಧಪಟ್ಟ ಮಂತ್ರಗಳು ನೋಡಿ. ರುದ್ರದೇವರು ಕೇಳಿದ್ರೆ ಈ ರುದ್ರ ಮಾತ್ರ ಅಲ್ಲ, ಶಿವನೇನು ಒಳಗೆ ಶಿವರೂಪದಲ್ಲಿರುವ ಭಗವಂತನನ್ನು. ಅದು ಎಲ್ಲಿ ಗೊತ್ತಾಗತ್ತೆ ಕೇಳಿದ್ರೆ, ನಾವು ಯಜುರ್ವೇದದಲ್ಲಿ ಹೇಳುವಂತ ರುದ್ರ ಸೂಕ್ತದಲ್ಲಿ ಓಂ ನಮೋ ಭಗವತೇ ರುದ್ರಾಯ ಅಂತ ಹೇಳ್ತೇವೆ. ಅಲ್ಲಿ ಹೇಳುವಾಗ ರುದ್ರ ಅಂದ್ರೆ ಯಾರು? ಭಗವತೇ ರುದ್ರಾಯ, ದೇವರು ಒಬ್ಬನೇ. ಹಾಗಾಗಿ ರುದ್ರ ಎನ್ನುವಂಥದ್ದು ರುದ್ರೋ ಬಹುಶಿರ ಬಭ್ರುಹು ವಿಶ್ವಯೋನಿ ಶುಚಿಶ್ರಮ ಅಂತ ಹೇಳುವ ಯಾವ ರುದ್ರ ಇದ್ದಾನೆ, ಆ ರುದ್ರದೇವರನ್ನು ಆರಾಧನೆ ಮಾಡಿದ್ದಾರೆ. ಆದ್ರೆ ಆ ರುದ್ರನನ್ನು ಆರಾಧನೆ ಮಾಡುವ ಈ ರುದ್ರನನ್ನು ಮಾಧ್ಯಮವಾಗಿ ಇಟ್ಟುಕೊಂಡಿದ್ದಾರೆ. ಯಾರು? ಗಣಪತಿಯ ಅಪ್ಪನನ್ನು. ಎಲ್ಲಿ ಗೊತ್ತಾಗತ್ತೆ? ಅಂತಹ ರುದ್ರಯಾಗದಲ್ಲಿ ಮತ್ತೆ ರುದ್ರಭಾಗ ಅಂತ ಹೋಮ ಇದೆ. ಏಷತೆ ರುದ್ರಭಾಗ ಸ್ತಂಜುಷಸ್ವ ಎನ್ನುವಂತಾಗಿ ಶಿಷ್ಟಗೃದ ಹೋಮಗಳೆಲ್ಲ ಮಾಡ್ತಾರೆ. ಒಂದು ವೇಳೆ ಪ್ರಧಾನವಾದಂತ ಗಣಪತಿ ಅಪ್ಪನೇ ಅಲ್ಲಿ ದೇವತೆ ಅಂತಾದ್ರೆ ರುದ್ರಯಾಗದಲ್ಲಿ ಎರಡನೆಯದ್ದು ಪುನಃ ಕೊಡುವ ಅಗತ್ಯವೇ ಇಲ್ಲ. ಯಾವುದು? ಯಜ್ಞಶಿಷ್ಟದಲ್ಲಿ ಉಳಿದದ್ದು ರುದ್ರಭಾಗ ಅಂತ ಉಂಟಲ್ಲ, ಕೊಡುವ ಅಗತ್ಯ ಇರಲಿಲ್ಲ. ಹಾಗಾದ್ರೆ ಮೊದಲು ಕೊಟ್ಟ ಪ್ರಧಾನ ಆಹುತಿ ಕೊಟ್ಟದ್ದು ಯಾರಿಗೆ ಕೇಳಿದ್ರೆ ಮಹಾವಿಷ್ಣುವಿಗೆ. ಆಮೇಲೆ ಕೊಟ್ಟ ಆಹುತಿ ಯಾವುದು ಕೇಳಿದ್ರೆ ಅವಶಿಷ್ಟ ಕೊಟ್ಟದ್ದು ಯಾರಿಗೆ ಕೇಳಿದ್ರೆ ಇದು ಈ ರುದ್ರದೇವರಿಗೆ. ಯಾರು? ಗಣಪತಿ ಅಪ್ಪನಿಗೆ. ಹಾಗಾಗಿ ಭಗವಂತನಿಗೂ ರುದ್ರ ಶಬ್ದ ಇದೆ, ಈ ಗಣಪತಿಯ ಅಪ್ಪನಿಗೂ ರುದ್ರ ಶಬ್ದ ಇದೆ. ಇಲ್ಲಿ ಆರಾಧನೆ ಮಾಡುವಾಗ ಅಪ್ಪನ ಒಳಗಿರುವಂತ ಅಜ್ಜನನ್ನು ಇಟ್ಟುಕೊಳ್ಬೇಕು ಅಂತ ಅರ್ಥ. ಹಾಗಾಗಿ ಹೇಳ್ತಾರೆ ಮಂತ್ರೈ ಮಾಹೇಶ್ವರೈರೇವ ಶಾಂತಿ ಮಂಗಲಯುಕ್ತಿಭಿಃ ಅಂತ. ಅಂತಹ ಮಂಗಳಕರವಾದಂತಹ ಶಾಂತಿ ಮಂತ್ರಗಳಿಂದ ಭಕ್ತವತ್ಸಲನಾದ ಭಗವಂತನಿಗೆ ಆರಾಧನೆಯನ್ನು ಪೂಜೆಯಂತಿ ಸ್ಮ ವಿಪ್ರೇಂದ್ರಾಹ. ಅದಕ್ಕೋಸ್ಕರ ವಿಪ್ರೇಂದ್ರ ಅಂತ ಕರೆದ್ರು. ಯಾಕೆ? ತಿಳಿದಂತವರಾಗ್ಬೇಕು. ವೇದಾಧ್ಯಯನೇನ ವಿಪ್ರತ್ವಂ ಅಂತ ಹೇಳಿದ್ರು. ವೇದಾಧ್ಯಯನ ಮಾಡಿದ್ರೆ ಗೊತ್ತಾಗತ್ತೆ. ಏಕೋ ನಾರಾಯಣ ತಸ್ಥೆ ಇತ್ಯಾದಿ ಮಂತ್ರಗಳೆಲ್ಲ ಇರೋದ್ರಿಂದ, ಯಥಾ ರುದ್ರಸ್ಯ ರುದ್ರಿಯತ್ವಂ ಎನ್ನುವಂತ ಮಂತ್ರಗಳೆಲ್ಲ ಇರೋದ್ರಿಂದ ಬಹಳವಾಗಿ ಅಲ್ಲಿ ವಿಷ್ಣುವನ್ನು ಕುರಿತಾಗಿ ಹೇಳ್ತಾ ಇದ್ದಾರೆ. ಆದರೆ ಸಾಮಾನ್ಯವಾಗಿ ಮೇಲಿಂದ ಮೇಲೆ ಅಧ್ಯಯನ ಮಾಡುವವರಿಗೆ ಅದು ಗೊತ್ತಾಗೋದಿಲ್ಲ. ಅದಕ್ಕೋಸ್ಕರ ಇಲ್ಲಿ ಹೇಳ್ತಾ ಇದ್ದಾರೆ, ಭಕ್ತವತ್ಸಲನಾದ ಭಗವಂತ ಈ ರೀತಿಯಾಗಿ ಅವರಿಂದ ರುದ್ರನ ಮೂಲಕ ಆರಾಧನೆ ಮಾಡಿಸಿ ಅವರಿಗೆ ಅನುಗ್ರಹವನ್ನು ಮಾಡ್ತಾ ಇದ್ದಾನೆ. ಹೇಗೆಲ್ಲ ಆರಾಧನೆ ಮಾಡಿದ್ರು ಗೋಪಾಲಕರು? ಪುಷ್ಪೈ ಗಂಧೈಶ್ಚ ಧೂಪೈಶ್ಚ ದೀಪ್ಯೈಶ್ಚೈವ ಸಮಂತದಃ ಪೃಥಕ್ ಪೃಥಕ್ ಸಮರ್ಚಂತಿ ಬ್ರಾಹ್ಮಣಾ ವೇದಪಾರಗಾಹ. ಪುಷ್ಪಗಳಿಂದ ಪೂಜೆ ಮಾಡಿದ್ರಂತೆ. ಕಾಡಿನಲ್ಲಿದ್ದ ಹೂಗಳು ಬೇಕು ಅಂತ ಹೇಳಿದ್ರು, ಎಲ್ಲ ಹಿಡ್ಕೊಂಡು ಬಂದರು. ಗಂಧಗಳಿಂದ, ಒಳ್ಳೆಯ ಚಂದನಗಳಿಂದ, ಗಂಧಗಳಿಂದ, ಪರಿಮಳ ದ್ರವ್ಯಗಳಿಂದ, ಇನ್ನು ಧೂಪಗಳಿಂದ, ಧೂಪ ವೃಕ್ಷದ ಗಂಧ, ಅದರಲ್ಲೇನು ಗೋಂದು ಗಮ್ ಇರ್ತದೆ, ಅದನ್ನು ಹಿಡ್ಕೊಂಡು ಬಂದ್ರು, ಅದನ್ನು ಉರಿಸಿದ್ರು. ಆಮೇಲೆ ಎಲ್ಲ ಕಡೆ ದೀಪವನ್ನು ಉರಿಸಿದ್ರು. ನೋಡಿ, ಕೊರೋನಾ ಸಮಯದಲ್ಲಿ ಇದೆಲ್ಲ ನಡೆದಿದೆ. ಜಾಗಂಟೆ ಬಡಿಯುವಂಥದ್ದು, ದೀಪ ಉರಿಸುವಂಥದ್ದು, ಚಪ್ಪಾಳೆ ತಟ್ಟುವಂಥದ್ದು, ಇದೆಲ್ಲವನ್ನು ಕೂಡ ಮಾಡಿದ್ದಾರೆ. ಎಲ್ಲಿಂದ ಬಂದದ್ದು? ಕೃಷ್ಣ ತಾನು ಹರಿವಂಶದಲ್ಲಿ ಹೇಳಿದ್ದರಿಂದ ಬಂದದ್ದು. ಹಾಗಾಗಿ ಧೂಪ ದೀಪಗಳಿಂದ ಎಲ್ಲ ಕಡೆ ಪ್ರತ್ಯೇಕವಾಗಿ ಮಾಡಿದ್ದಾರೆ ಆರಾಧನೆ. ಯಾರು ಮಾಡಿದ್ದು? ಬ್ರಾಹ್ಮಣ ವೇದಪಾರಗಾಹ. ಬ್ರಾಹ್ಮಣರು ಮಾಡಿದ್ರು, ಸುಮ್ಮನೆ ಬ್ರಾಹ್ಮಣರಲ್ಲ, ವೇದಾಧ್ಯಯನ ಮಾಡಿದ ಬ್ರಾಹ್ಮಣರು. ಹಾಗಾಗಿ ವೇದವನ್ನು ಅರಿತಂತ ಬ್ರಾಹ್ಮಣರಿಗೆ ಎಷ್ಟು ಮಹತ್ವ. ಯಾವಂತಿ ಅಲ್ಲಿ ಹೇಳ್ತಾರೆ, ಎಂತ ದೇವತೆಗಳೆಲ್ಲ ಇದ್ದಾರೆ ಅದಷ್ಟು ಕೂಡ ಸರ್ವ ವೇದವಿಧಿ ಬ್ರಾಹ್ಮಣೇ ವಸಂತಿ ಅಂತ. ಹಾಗಾಗಿ ಅಂತಹ ವೇದಜ್ಞರಾದ ಬ್ರಾಹ್ಮಣರು ಪೂಜೆ ಮಾಡಿದ್ದಾರೆ. ಅರ್ಚಾ ಮೂರ್ಧ್ನಿ ಸ್ಥಿತಾಸ್ತಿಸ್ರಃ ಸಪ್ತರಾತ್ರಂತು ಸಂತತಂ ಪೃಥಕ್ ಗೋಘೃತಧಾರಾಭಿಃ ಯಥಾ ವಿದ್ಯುಪಪಾದಿತಂ. ಆ ಮಹೇಶ್ವರನಿಗೆ ಪ್ರತ್ಯೇಕವಾಗಿ 3 ಪ್ರತೀಕಗಳಲ್ಲಿ ಆರಾಧನೆ ಮಾಡ್ತಾರೆ ಅಂತ ಹೇಳ್ತಾರೆ. ಹಾಗಾಗಿ ಅದು ಭಗವಂತನ ಪಾರಮ್ಯವನ್ನು ಹೇಳುವ ಹಾಗೆ ಹೇಳ್ತಾರೆ. ಯಾವುದು ಕೇಳಿದ್ರೆ, ಭೂತಂ ಭೂತಾಭಿಮಾನಿಶ್ಚ ತದ್ದೇಹೋಂತರ್ನಿಯಾಮಕ ಹೇಳುವ ಹಾಗೆ ಅರ್ಚಾಮೂರ್ತಿಗಳಲ್ಲಿ ಪ್ರತಿಮೆಯ ಅಭಿಮಾನಿ ದೇವತೆಯಲ್ಲಿ, ಇನ್ನು ಅಭಿಮಾನಿ ದೇವತೆ ಒಳಗಿರುವ ಭಗವಂತನಲ್ಲಿ, ಹೀಗೆ 3 ರೀತಿಯಾಗಿ ಆರಾಧನೆ ಮಾಡಿದ್ದಾರೆ. ವೇದಗಳಿಗೆ ವೇದಪಾರಗ ಅಂತ ಕೊಟ್ಟಿದ್ದಾರೆ. ವೇದಕ್ಕೆ ಮಿನಿಮಮ್ 3 ಅರ್ಥ.
ಮಹಾಭಾರತಕ್ಕೆ ದಶ ಅರ್ಥ ಆದರೆ ವಿಷ್ಣು ಸಹಸ್ರನಾಮಕ್ಕೆ 100 ಅರ್ಥ ಅಂತ ಹೇಳ್ತಾರೆ. ಹಾಗೆ ವೇದಕ್ಕೆ ಯಾಕೆ 3 ಅರ್ಥ ಅಂತ ಕೇಳಿದ್ರೆ, ಅಗ್ನಿಮೀಳೆ ಪುರೋಹಿತಂ ಎನ್ನುವಲ್ಲಿ ಅಗ್ನಿ, ಯಾವ ಜಡವಾದಂತಹ ಅಗ್ನಿಯೂ ಒಂದು ಅಲ್ಲಿ ಸಬ್ಜೆಕ್ಟೇ. ಹಾಗಾಗಿ ಕೆಲವು ಸಲ ಹೇಳಬೇಕಾದ್ರೆ ಆಯಾ ನೇತೆ ಪರ ದೂರ್ವಾರು ಅಂತ ಪುಷ್ಪಿಣಿ ಇತ್ಯಾದಿಗಳೆಲ್ಲ ಹೇಳ್ತೇವೆ. ಹಾಗಾಗಿ ಪ್ರತೀಕದಲ್ಲಿ ಕಾಣುವ ಒಂದು ನೇರವಾಗಿ ಕಾಣುವಂಥದ್ದು ಏನುಂಟು ಅಗ್ನಿ, ಅದೂ ಹೌದು ಒಂದು ಅರ್ಥ. ಇನ್ನೊಂದರ್ಥ ಆ ಅಗ್ನಿ ದೇವತೆ ಅಂತ ಅರ್ಥ. ಆ ಅಗ್ನಿ ದೇವತೆಗೆ ಮಾತ್ರ ಅಲ್ಲ, ಆ ಅಗ್ನಿ ದೇವತೆಯ ಒಳಗಿರುವಂತಹ ಪ್ರಾಣದೇವರು ಪ್ರಾಣಾಗ್ನಿ ಅಂತ ಕರೀತಾರೆ. ಅದರ ಒಳಗಿರುವಂಥವನು ಭಗವಂತ. ಹಾಗಾಗಿ ಮುಂದೆ ಅಗ್ರಣೀ ಭವತಿ ಇತ್ಯಗ್ನಿ, ನಮ್ಮನ್ನೆಲ್ಲ ಮುಂದೆ ಕೊಂಡೋಗುವವು, ನಮ್ಮ ಪಾಪಗಳನ್ನೆಲ್ಲ ಪರಿಹಾರ ಮಾಡುವವ. ಪ್ರತಿಯೊಂದಕ್ಕೂ ಕೂಡ ವಿಷ್ಣು ಪರಕವಾದಂತಹ ಅರ್ಥ ಇದೆ. ಹಾಗಾಗಿ ಹರಿವಂಶದಲ್ಲಿ ಕೃಷ್ಣನೇ ವಿಧಾನ ಹೇಳುವಂಥದ್ದು. ಹಾಗಾಗಿ ಹೇಳ್ತಾರೆ ಅರ್ಚಾ ಮೂರ್ಧ್ನಿ ಸ್ಥಿತ ತಿಸ್ರಹ ಅಂತ 3 ಪ್ರತೀಕಗಳಲ್ಲಿ 3 ರೀತಿಯಾಗಿ ಆರಾಧನೆಯನ್ನು ಮಾಡಿದ್ದಾರೆ. ಎಷ್ಟು ದಿನ ಕೇಳಿದ್ರೆ ಸಪ್ತರಾತ್ರಂತು ಸಂತತಂ, 7 ದಿನ ಸತತವಾಗಿ ಮಾಡಿದ್ದಾರೆ. ಸತತ ಎನ್ನುವುದಕ್ಕೂ ಸಂತತ ಎನ್ನುವುದಕ್ಕೂ ಸ್ವಲ್ಪ ವ್ಯತ್ಯಾಸ. ಬ್ರೇಕೇ ಇಲ್ಲ ಅಂತ ಅರ್ಥ. ಒಂದು ಬ್ಯಾಚ್ ಮುಗಿದ ಕೂಡಲೇ ಇನ್ನೊಂದು ಬ್ಯಾಚ್, ಅದು ಆರಂಭ ಆಗುವಾಗ ಇದು ಶುರುವಾಗುತ್ತೆ. ಸಂತತವಾಗಿ ಅದು ಆರಾಧನೆ ಆಗ್ತಾ ಇರ್ತದೆ. ನೀವೆಲ್ಲ ಶ್ರೀಚಕ್ರ ಪೂಜೆಯೋ ತ್ರಿಕಾಲ ಪೂಜೆಯೋ ನೋಡಿರ್ಬೋದು. ಅಲ್ಲಿ ಮಂಡಲಾರ್ಚನೆಗೆ ಕೂತ್ಕೊಳ್ತಾರೆ. ಅಲ್ಲಿ ಬೆಳಗಿಂದ ಸಾಯಂಕಾಲವೂ ಅರ್ಚನೆಗಳು ಆಗ್ತಾನೆ ಇರ್ತದೆ. ಒಬ್ಬ ಪುರೋಹಿತರು ಹೋದ್ರೆ ಇನ್ನೊಬ್ರು ಪುರೋಹಿತರು ಕೂತ್ಕೊಂಡಿರ್ತಾರೆ. ಈ ರೀತಿಯಾಗಿ 7 ದಿನ ಸಂತತವಾಗಿ ಆರಾಧನೆ ಮಾಡಿದ್ದಾರೆ. ಪೃಥಗ್ಗೋ ಘೃತದಾರಾಭಿಹಿ ಏನು ಮಾಡಿದ್ದಾರೆ, ಆಮೇಲೆ ಆ ಲಿಂಗಗಳಿಗೆ, ವಿಷ್ಣುವಿನ ಪ್ರತೀಕಗಳಿಗೆ, ರುದ್ರ ಪ್ರತೀಕಗಳಿಗೆಲ್ಲ ಸಂತತವಾಗಿ ಘೃತದಾರಾಭಿಹಿ, ತುಪ್ಪದಿಂದ ಧಾರೆಯಿಂದ ಅಭಿಷೇಕ ಮಾಡಿದ್ದಾರೆ. ತಂಪಾಗಬೇಕಲ್ಲ, ಇದೆಲ್ಲ ಉಷ್ಣ ಆಗಿದೆ. ಹೀಗಾಗಿ ಜ್ವರ ಇತ್ಯಾದಿಗಳು, ರೋಗಗಳು, ವಾತಾವರಣಗಳು ಪರಿಶುದ್ಧ ಆಗಬೇಕು. ನೋಡಿ ತುಪ್ಪಕ್ಕೆ ಎಷ್ಟು ಮಹತ್ವ ಕೇಳಿದ್ರೆ, ಒಂದು ತುಪ್ಪದಿಂದ ಹೋಮ ಮಾಡಿದ್ರೆ ಅದರಲ್ಲಿ ಅಷ್ಟು ಸಾವಿರ ಆಕ್ಸಿಜನ್ ಹೊರಗೆ ಬರುತ್ತೆ. ಹೀಗಾಗಿ ಗೋಘೃತಕ್ಕೆ ಅಷ್ಟೆಲ್ಲ ಯಥಾವಿದ್ಯುಪಪಾದಿತಂ, ಹೀಗೆ ವಿಧಿಬದ್ಧವಾದಂಥ ಆರಾಧನೆಗಳನ್ನು ಕೃಷ್ಣನ ನೇತೃತ್ವದಲ್ಲಿ ಆ ವೃದ್ಧ ಗೋಪಾಲಕ ಒಬ್ಬ ಯಾರೋ ವಿದೇಶದಿಂದ ಬಂದವ ಹೇಳಿದ ಹಾಗೆ ಇವರು ಆರಾಧನೆ ಮಾಡಿದ್ದಾರೆ. ತೇಷ್ವೇ ವಾಹಸ್ತು ವಿಪ್ರೇಂದ್ರ ಸಂಹಿತಾಧ್ಯಯನೇ ರತಾಃ ತ್ರಿಭಿರ್ವೇದೈ ತಥಾ ಚಕ್ರುಹು ಮಹಾದೇವ ಪ್ರಸತ್ತಯೇ. ಅದೇ ಹಗಲಿನಲ್ಲಿ ಬ್ರಾಹ್ಮಣರೆಲ್ಲ ಏನು ಮಾಡಿದ್ರು, ವೇದ ಸಂಹಿತ ಅಧ್ಯಯನವನ್ನು ಮಾಡಿದ್ರು, ವೇದ ಪಾರಾಯಣಗಳನ್ನೆಲ್ಲ ಮಾಡಿದ್ರಂತೆ. 3 ವೇದಗಳನ್ನು ತಿಳಿದವರು ಆ ರುದ್ರದೇವರ ಒಳಗಿರುವ ಮಹಾದೇವನ ಪ್ರೀತಿಗೋಸ್ಕರ ಪಾರಾಯಣವನ್ನು ಮಾಡಿದ್ರು. ಹಾಗಾಗಿ ಆ ಪಾರಾಯಣ ಎಲ್ಲ ಮಾಡಿದ್ರಿಂದ ಅಲ್ಲಿರುವ ರೋಗಗಳೆಲ್ಲ ಹದ್ದುಬಸ್ತಿಗೆ ಬಂದು ಲೋಕ ರಾಷ್ಟ್ರಕ್ಕೆ ಕ್ಷೇಮ ಆಗತ್ತೆ. ಹಾಗಾಗಿ ಉಳಿದೆಲ್ಲ ಚಿಂತನೆಗಳನ್ನು ಮತ್ತೆ ನಾಳೆ ಸೇರುವಾಗ ಮುಂದುವರಿಸುವ ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನು ಮಂಗಳಗೊಳಿಸ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಕಾಯೇನ ವಾಚಾ ಮನಸೇಂದ್ರಿಯೇರ್ವ ಬುದ್ಧ್ಯಾತ್ಮನಾ ವಾ ಪ್ರಕೃತ ಸ್ವಭಾವಂ ಕರೋಮಿ ಯದ್ಯ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಶ್ರೀಕೃಷ್ಣಾರ್ಪಣಮಸ್ತು. ಶ್ರೀಕೃಷ್ಣಾಯ ನಮಃ. ಓಂ ಶ್ರೀಕೃಷ್ಣಃ ಕಮಲಾನಾಥೋ ವಾಸುದೇವಃ ಸನಾತನಃ ವಸುದೇವಾತ್ಮಜಃ ಪುಣ್ಯೋ ಲೀಲಾಮಾನುಷ ವಿಗ್ರಹಃ ಶ್ರೀವತ್ಸಕೌಸ್ತುಭಧರೋ ಯಶೋದಾ ವತ್ಸಲೋ ಹರಿಃ ಚತುರ್ಭುಜಾತ್ಮಕತ್ರಾಚ ಗದಾ ಶಂಖಾದ್ಯುಧಾಯುಧಃ ದೇವಕೀ ನಂದನ ಹಿರೇಶೋ ನಂದಗೋಪಪ್ರಿಯಾತ್ಮಜಃ ಯಮುನಾ ವೇಗಸಂಹಾರಿ ಬಲಭದ್ರಪ್ರಿಯಾನುಜಃ पूतना जीविताहारी शकटासुरभञ्जनः नन्दव्रज जनानन्दे सच्चिदानन्द विग्रहः नवनीत विलिप्ताङ्गो नमनीत नटो नघः नमनीत नवाहारो मुचकुन्द प्रदातकृत षोडशस्त्री सहस्रेश त्रिभङ्गे मथुराकृतिः सुकमाकमृताब्जिन्दुर्गोविन्दो योगिनां पतिः वत्सपादहरो नन्तोद्धेनुकासुरभञ्जनः तृणीकृततृणावर्तो यमडार्जुनभञ्जनः उत्तालदालभेत्ता च तमालश्यामलाकृतिः गोपगोपीश्वरो योगी कोटिसूर्यसमप्रभः इळापति परञ्ज्योतिर्यादवेन्द्रो यदोद्वहः वनमाले पीतवासाः पारिजातापहारकः गोवर्धनो जलोद्धर्ता गोपालः सर्वपालकः।